ಡಾಕ್ಟರ್ ಸೆಲ್ವಪಿಳ್ಳೈ ಅವರು ಕೇಳಿದಂತ ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್. ಇವತ್ತು ನಮ್ಮ ದೊಡ್ಡ ಪಿಡುಗು ಅಂತಂದ್ರೆ ಇಟ್ ಇಸ್ ಅನ್ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟ್ ಅಟ್ ದ ಸೇಮ್ ಟೈಮ್ ಆಫ್ ಅವರ್ ಕಂಟ್ರಿ ಇಸ್ ಇನ್ ದ ವರ್ಕಿಂಗ್ ಏಜ್. ಇದಿದ್ದು ಕೂಡ ಯಾಕೆ ಅನ್ಎಂಪ್ಲಾಯ್ಮೆಂಟ್ ಇದೆ? ಬೇರೆ ಬೇರೆ ದೇಶಗಳಲ್ಲಿ ನೆಗೆಟಿವ್ ಪಾಪ್ಯುಲೇಷನ್ ಇದ್ದು ದೇ ವಾಂಟ್ ಮ್ಯಾನ್ ಪವರ್ and they are coming to India, but unfortunately nammali we don't have skilled manpower. We do not have the right attributes for employability. Namma yavude ಶಾಲಾ ಶಿಕ್ಷಣದಲ್ಲಿ ಕಾಲೇಜ್ ಶಿಕ್ಷಣದಲ್ಲಿ ನಾವು ಅವರಿಗೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅನ್ನ ನಾವು ಡೆವಲಪ್ ಮಾಡೇ ಇಲ್ಲ. ಹಾಗಾಗಿ ಅಲ್ಲಿ ಕೆಲಸ ಇದೆ, ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅಥವಾ ಪಾಸ್ ಔಟ್ಸ್ ಇದ್ದಾರೆ, ಬಟ್ ಇಟ್ ಇಸ್ ಮಿಸ್ ಮ್ಯಾಚಿಂಗ್. ಅಂದ್ರೆ ಇಟ್ಸ್ ಲೈಕ್ ಅನ್ ಎಕ್ಸಾಂಪಲ್. ಅಂದ್ರೆ ನಮ್ಮ ವಾರ್ಡ್ರೋಬ್ ಅಲ್ಲಿ ಬೇಕಾದಷ್ಟು ಬಟ್ಟೆ ಇರುತ್ತೆ, ಅದರಲ್ಲಿರೋ ಮುಕ್ಕಾಲು ಬಟ್ಟೆಗಳು ಇಲ್ಲ ನಮ್ಗೆ ತುಂಬಾ ದೊಡ್ಡದು ಇಲ್ಲ ತುಂಬಾ ಚಿಕ್ಕದು, ಅಂದ್ರೆ ನಮಗ್ ಬೇಕು ಅಂದಾಗ ಯಾವುದು ಸೆಟ್ ಆಗ್ತಾ ಇಲ್ಲ. ಆ ರೀತಿ ಆಗಿದೆ ಇವತ್ತು ನಮ್ಮ ಹ್ಯೂಮನ್ ರಿಸೋರ್ಸಿನ ಕತೆ. ಸೊ ದಿಸ್ ನ್ಯೂ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ವಿಲ್ ನಾಟ್ ಜಸ್ಟ್ ಬಿ ಪ್ರೊವೈಡಿಂಗ್ ಇನ್ಫಾರ್ಮೇಶನ್ ಟು ಚಿಲ್ಡ್ರನ್. ಇನ್ಫಾರ್ಮೇಶನ್ ಓವರ್ಲೋಡ್ ಆಗೋದಿಲ್ಲ. ಸೊ ಇವಾಗ ಕೂತ್ಕೊಂಡು ಓದಿ ಅನೇಕ ವಿಷಯಗಳನ್ನ ಕಲ್ತು ಬಿಡ್ಬೋದು ನಾವು, ಆದ್ರೆ ಅದನ್ನ ಇಂಪ್ಲಿಮೆಂಟೇಶನ್ ಪಾರ್ಟ್ ಅಲ್ಲಿ ಚಾಲೆಂಜ್ ಇರೋದು. ಅದಾಗ್ಬೇಕಂದ್ರೆ ಈ ಪಾಲಿಸಿ ಏನ್ ಹೇಳುತ್ತೆ, 6ನೇ ತರಗತಿಯಿಂದಾನೇ ಮಕ್ಕಳಿಗೆ ವೊಕೇಶನಲ್ ಟ್ರೈನಿಂಗಿಗೆ ಪ್ರಾವಿಷನ್ ಆಗಿ ಕೊಡ್ಬೇಕು. ಪ್ರತಿಯೊಂದು ಮಗುನು ಸ್ಕಿಲ್ ಸಬ್ಜೆಕ್ಟ್ ಅನ್ನ ಕಲಿಬೇಕು. ಇರ್ಬೋದು. ಈಗ ನಾವು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ರೆಕಮೆಂಡೆಡ್ ಸ್ಕಿಲ್ಸ್ ಲಿಸ್ಟ್ ಇದೆ, ಅದನ್ನ ನಾವು ತಗೊಂಡು ನಾವು ಮಕ್ಕಳಿಗೆ ವೊಕೇಶನಲ್ ಟ್ರೈನಿಂಗ್ ಕೊಡಬೇಕು. ಬಟ್ ನೀವು ಕೇಳಬಹುದು ಹೇಗೆ ಕೊಡ್ತೀರಾ ಅಂತ. ಸೊ ಇದನ್ನ ಶೇರಿಂಗ್ ಆಫ್ ರಿಸೋರ್ಸಸ್ ಬಿಟ್ವೀನ್ ಸ್ಕೂಲ್ಸ್ ಮಾಡ್ಬೇಕು. ಒಂದು ಹ್ಯೂಮನ್ ರಿಸೋರ್ಸ್ ಇದ್ರೆ ಅವರನ್ನ ಒಂದು ಅಸ್ಟ್ರಾಲಜಿ ಪ್ರೊಫೆಸರ್ ಇದ್ರೆ ಒಂದು ಸ್ಕೂಲ್ ಅವರಲ್ಲಿ ಇರುವಂತ ಆ ಒಂದು ಸಬ್ಜೆಕ್ಟ್ ನಲ್ಲಿ ಇಂಟ್ರೆಸ್ಟ್ ಇರೋ ಅಂತ ಮಕ್ಕಳಿಗೆ ದೇ ವಿಲ್ ಬಿ ಟೀಚಿಂಗ್ ಥ್ರೂ ಸ್ಕೂಲ್ ಕಾಂಪ್ಲೆಕ್ಸ್. ಇನ್ನೊಂದು ಪ್ರಶ್ನೆ ಇದೆ. ನೆಕ್ಸ್ಟ್ ಕ್ವೆಶ್ಚನ್ ರಾಘವೇಂದ್ರ ದೇಶಪಾಂಡೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಆಡಳಿತ ಮತ್ತು ಆರ್ಥಿಕ ವಿಷಯಗಳಲ್ಲಿ ಸ್ವಂತ ತೀರ್ಮಾನ ತೆಗೆದುಕೊಳ್ಳುವ ಹಕ್ಕನ್ನು ನೀಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಸಾಮಾನ್ಯ ಜನರ ಪಾಲಿಗೆ ಉನ್ನತ ಶಿಕ್ಷಣ ಕೈಗೆಟುಕುವುದೇ? ಇದು ಬಹಳ ಚೆನ್ನಾಗಿ ಪಾಲಿಸಿಯಲ್ಲಿ ಬಿಟ್ವೀನ್ ಲೈನ್ಸ್ ಓದಬೇಕು ನಾವು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪಾಲಿಸಿಯನ್ನ ಅಂದ್ರೆ, ಇವ್ರು ಹೇಳ್ತಾರೆ ಇನ್ನು ಮುಂದಕ್ಕೆ ಯಾವುದೇ ಪ್ರೈವೇಟ್ ಸ್ಕೂಲ್ಸ್ ಅಂತ ಇರೋದಿಲ್ಲ. ದೇರ್ ವಿಲ್ ಬಿ ಓನ್ಲಿ ಪಬ್ಲಿಕ್ ಸ್ಕೂಲ್ಸ್ ವಿತ್ ಫಿಲಾಂಥ್ರಫಿಕ್ ಇಂಟೆಂಟ್. ಅಂದ್ರೆ ಏನು, ಒಂದು ಶಾಲೆ ಅನ್ನೋದು ಇಟ್ ಇಸ್ ನಾಟ್ ಅ ಬಿಸ್ನೆಸ್. ಅವರು ಫಿಲಾಂಥ್ರಫಿಗೆ ಮಾಡೋದಾದ್ರೆ ಮಾತ್ರ ಆ ಶಾಲೆಗೆ ಪರ್ಮಿಷನ್ ಅನ್ನ ಕೊಡೋದು. ಹಾಗಂತ ಹೇಳಿ ನೀವು ಎಲ್ಲರೂ ಫೀಸ್ ಕಡಿಮೆ ಮಾಡ್ಬಿಡಿ, ನೀವು 50,000 ತಗೊಳ್ಳೋರು 5,000 ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ನೀವು ತಗೊಳ್ಳೋದನ್ನ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿಯನ್ನ ಈ ಪಾಲಿಸಿ ಕೇಳ್ತಾ ಇದೆ. ನೀವು ಎಲ್ಲವನ್ನ ವೆಬ್ಸೈಟ್ ನಲ್ಲಿ ನೀವು ತೋರಿಸ್ಬೇಕು. ನೀವು ಎಷ್ಟು ಫೀಸ್ ತಗೊಳ್ತಿದ್ದೀರಾ, ಏನ್ ಪ್ರೊವೈಡ್ ಮಾಡ್ತಿದ್ದೀರಾ, ಏನ್ ಖರ್ಚಾಗ್ತಿದೆ, ಏನು ವೆಚ್ಚ ಇದೆ. See, there is a lot of flexibility given. At the same time, there are regulations also imposed. ಹಾಗಾಗಿ ನಾವು ಒಂದು ಹೋಟೆಲಿಗೆ ಹೋಗಿ ಒಂದು ಮಸಾಲೆ ದೋಸೆ ಕೆಲವು ಕಡೆ ಕಾಸ್ಟ್ಲಿ ಇರ್ಬೋದು, ಕೆಲವು ಕಡೆ ಕಡಿಮೆ ಇರ್ಬೋದು, ಅಂದ್ರೆ ಡಿಪೆಂಡಿಂಗ್ ಆನ್ ದ ಕ್ವಾಲಿಟಿ. ಬಟ್ ಡೆಫಿನೆಟ್ಲಿ ಟ್ರಾನ್ಸ್ಪರೆನ್ಸಿಯನ್ನ ತಂದಿದ್ದಾರೆ. ಸೊ ದಿಸ್ ವಿಲ್ ಡೆಫಿನೆಟ್ಲಿ ಟೇಕ್ ಕೇರ್ ಆಫ್ ಏನು ಈಗ ಯಾವ ರೀತಿ ಯಾರಿಗೆ ಮನ್ಸಿಗೆ ಹೇಗೆ ಬರುತ್ತೆ ಹಾಗೆ ಮಾಡೋದು ಅದೆಲ್ಲ ಇರೋದೇ ಇಲ್ಲ. ಮತ್ತೆ ಯಾವುದೇ ಶಾಲೆಯನ್ನು ನಾವು ಪಬ್ಲಿಕ್ ಸ್ಕೂಲ್ ಅಂತ ಹೇಳೋ ಹಾಗಿಲ್ಲ, ಅಂದ್ರೆ ಪ್ರೈವೇಟ್ನವರು ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಮಾಡೋ ಹಾಗಿಲ್ಲ. ತುಂಬಾ ರೆಗ್ಯುಲೇಷನ್ಸ್ ಇದೆ. ಮತ್ತೆ ಪ್ರತಿಯೊಂದು ಶಾಲೆನೂ ಅಕ್ರೆಡಿಟೇಷನ್ಗೆ ಒಳಪಡುತ್ತೆ. ಈಗ ಯಾವ ಶಾಲೆನೂ ನಮ್ಮ ರಿಸಲ್ಟ್ಸ್ ತೋರಿಸ್ಕೊಂಡು ನಾವು ತುಂಬಾ ಒಳ್ಳೆ ಸ್ಕೂಲ್ ಅಂತ ಹೇಳ್ಕೊಳ್ಬೋದಿತ್ತು, ಇನ್ನು ಮುಂದಕ್ಕೆ ಹಾಗಾಗೋದಿಲ್ಲ. ದೇರ್ ಆರ್ ವೇರಿಯಸ್ ಆಸ್ಪೆಕ್ಟ್ಸ್. ಕಾಲೇಜ್ಗಳಿಗೆ ಹೇಗೆ ಗ್ರೇಡಿಂಗ್ ಇರುತ್ತೆ ಅದು ಶಾಲೆಗಳಲ್ಲೂ ಕೂಡ ಬರುತ್ತೆ. ಸ್ಪರ್ಧಾತ್ಮಕ ವ್ಯವಸ್ಥೆ ಅಥವಾ ಕಾಂಪಿಟಿಷನ್ ಯಾವ ರೀತಿ ಇರಬಹುದು ಮಕ್ಕಳಲ್ಲಿ? ಈಗ ಏನು ಕಾಂಪಿಟೇಷನ್ ಇದೆ, ಅದು ಕಾಂಪಿಟೇಷನ್ ಬಿಟ್ವೀನ್ ಸ್ಟೂಡೆಂಟ್ಸ್. ನಾನು ನಿಮ್ ಜೊತೆ ಕಾಂಪೀಟ್ ಮಾಡ್ತಿದ್ದೀನಿ ಅಥವಾ ಬೇರೆಯವ್ರ ಜೊತೆ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂದ್ಮೇಲೆ ದ ಕಾಂಪಿಟೇಷನ್ ವಿಲ್ ಬಿ ವಿತ್ ನಮ್ಮ ಜೊತೆ ನಾವು ಕಾಂಪೀಟ್ ಮಾಡ್ಕೊಂಡು ಹೋಗೋದು. ಇದಕ್ಕೆ ಒಂದು ಅದ್ಭುತವಾದ ರಿಪೋರ್ಟ್ ಕಾರ್ಡ್ ಹೇಗಿರುತ್ತೆ ಅಂದ್ರೆ, ಮಗು ಕಿಂಡರ್ಗಾರ್ಟನ್ನಿಗೆ ಬಂದಾಗ, ಅಂದ್ರೆ 3 ವರ್ಷದ ಮಗು ಶಾಲೆಗೆ ಸೇರಿದಾಗಿಂದ ಆ ಮಗು ಶಾಲಾ ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಆಚೆ ಹೋಗೋವರೆಗೆ ಒಂದೇ ರಿಪೋರ್ಟ್ ಕಾರ್ಡ್ ಇರುತ್ತೆ.
ಆ ಹೋಲಿಸ್ಟಿಕ್ ರಿಪೋರ್ಟ್ ಕಾರ್ಡ್ ನಲ್ಲಿ ದಿನ ಏನಾಗ್ತಿತ್ತು, ಯಾವ್ದೋ ಟೀಚರ್ ಹೇಳ್ತಿದ್ರು ಯು ಆರ್ ಗುಡ್ ಆರ್ ಯು ಆರ್ ಬ್ಯಾಡ್ ಅಂತ. ಇನ್ ಮುಂದೆ ಹಾಗಾಗಲ್ಲ ನಮ್ಮ ಪಾಲಿಸಿಯಲ್ಲಿ. ಮಗುವು ಕೂಡ ತನ್ನನ್ನ ತಾನು ಅಸೆಸ್ ಮಾಡ್ಕೋಬೇಕು. ದೇರ್ ವಿಲ್ ಬಿ ಪಿಯರ್ ಲರ್ನಿಂಗ್ ಅಂಡ್ ಸ್ಟೂಡೆಂಟ್ಸ್ ನ ಟೀಚರ್ಸ್ ಅಸೆಸ್ ಮಾಡ್ತಾರೆ. ಫಸ್ಟ್ ಟೈಮ್ ನನಗೆ ಈ ಪಾಲಿಸಿಯಲ್ಲಿ ಬಹಳ ಇಷ್ಟವಾದ ವಿಷಯ ಒಂದು ಅಂತಂದ್ರೆ, ತುಂಬಾ ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ಸ್ ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬಿಟ್ಟು ಹೋಗಿದ್ರು. ಯಾರು ಅಂದ್ರೆ ಪೋಷಕರು. ಅವ್ರಿಗೆ ಪಾತ್ರನೇ ಇರ್ಲಿಲ್ಲ. ಮಕ್ಕಳ ಶಿಕ್ಷಣದಲ್ಲಿ ಏನ್ ಸ್ಕೂಲ್ ಬೇಕು ಅಂತ ಆಪ್ಟ್ ಮಾಡೋದು ಬಿಟ್ರೆ ಅವ್ರಿಗೆ ಪಾತ್ರನೇ ಇರ್ಲಿಲ್ಲ. ಈ ಪಾಲಿಸಿಯಲ್ಲಿ ಏನ್ ಹೇಳ್ತಾರೆ, ಈವನ್ ಚಿಲ್ಡ್ರನ್ ಶುಡ್ ಸ್ಟಿಮ್ಯುಲೇಟ್ ಅಂಡ್ ಕ್ರಿಯೇಟ್ ಅನ್ ಎನ್ವೈರನ್ಮೆಂಟ್ ಫಾರ್ ದ ಲರ್ನರ್ಸ್. ಎಲ್ಲಿ, ಯಾವ ಸ್ಟೇಜ್ ನಲ್ಲಿ ಅಂದ್ರೆ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್. ಅಂದ್ರೆ 3 ರಿಂದ 6 ವರ್ಷದ ಅವಧಿಯಲ್ಲಿ ಮಗುವಿನ 85% ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಈ ಸ್ಟೇಜ್ ನಲ್ಲಿ ಪೇರೆಂಟ್ಸ್ ನ ರೆಸ್ಪಾನ್ಸಿಬಿಲಿಟಿಯನ್ನ ಕೂಡ ಫಿಕ್ಸ್ ಮಾಡುತ್ತೆ ಈ ಪಾಲಿಸಿ. ಅವರನ್ನ ಒಳಗೊಳ್ದೆ, ಅವರನ್ನ ಸೇರಿಸ್ಕೊಳ್ಳದೆ ನಾವು ಯಾವುದೇ ರೀತಿಯಾದಂತ ಚೇಂಜಸ್ ಮಾಡಕ್ಕಾಗೋದಿಲ್ಲ. ಈಗ ಡಾಕ್ಟರ್ ಮಂಜುನಾಥ್ ಅಂತ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಫ್ಯೂ ಇನ್ಸೈಟ್ಸ್ ಆನ್ ಎಂಟ್ರಿ ಆಫ್ ಫಾರಿನ್ ಯೂನಿವರ್ಸಿಟೀಸ್. I think Honorable VC will be the right person to talk about this because higher education ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. If his presence is there, we can request VC to. ಅವರು ಇಲ್ಲ ಅಂತ Okay. ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ಸೋಣ. ಅವ್ರ ಕಡೆಯಿಂದ ಒಂದು ರೆಸ್ಪಾನ್ಸ್ ಇರತ್ತಿಲ್ಲ. We can continue, ಗಣೇಶ್ ಜಿ. Can I just add comment? Continue, sir. Yes, sir. I think Marshall retired 5 years back, so definitely not an academician. But since Purnima Madam had invited me, I'm attending this session. In fact, it's absolutely wonderful policy that the national education policy which has come through. We must compliment Dr. Kasturi Rangan and all his team. And as you rightly mentioned, ma'am, I think input could have been drawn from the entire country, without which it wouldn't have come. There's no doubt about it. But I have a couple of and also it intends to bring out our pride in our system and education. For that I feel that we must rewrite our history of what we have about our nation. That is the fundamental thing. If we don't know my history, I don't think I'll be proud. And we have a tremendous history with respect to even education, social, culture, everything. We're far ahead of the rest of the world. And coming to this policy, ma'am, it's absolutely wonderful that we want to make children enjoy their childhood. That's the fundamental problem. They need to enjoy their education. That's a very important aspect. Otherwise, we were killing childhood completely all this time. Now, I feel the teachers are the fulcrum for this system. If we do not reorient our teachers, the existing lot and pick up people, important aspect. We need to remunerate them, compensating for all their time, devotion, dedication, everything. Identifying the right people and maintaining, and I'm sorry, I would have to use this, the corruption in the system, which we need to get rid of it actually. Today, if you transfer somebody, I think we have a method to get over with it. I think that transparency, integrity, these are very, very important things. But the fundamental thing, as far as I am concerned, is to build up our teachers to ignite the minds of children. That is the most important thing. And it's a long way. This is the first step. I think we have got miles and miles to go. That's what, as an outsider, I feel, ma'am. I do not know how the academicians take it actually. Thank you so much. Thank you for that, sir. You have touched upon a very important aspect. Whether our teachers are prepared for it and how do we cater to the needs. I think that's a very, very important, it's a $1 million question, because everything said and done, ultimately the transformation starts, by the help of the teacher. So they have also looked into a lot of these aspects of teacher education. And I was personally very impressed looking at the fact that they've brought in trainings for school leaders or educational heads. Because, a lot of responsibilities lie, especially the decision making. So apart from that, all teachers are supposed to take up
continuing professional development modules. Every year, a fixed number of hours should be dedicated for CPD modules, continuing professional development. And if they do not do that, they cease to continue in that field. So, it's been a little stringent, and the in-service teacher trainings are not now thrust upon them. It's not like you have to do this. It's based on the teacher's choice. When you give the onus to teachers to upgrade themselves, naturally, with joy, they start picking up what they want to do. And there's a lot of leverage given to move from one subject to another also. And the nomenclature of the B.Ed college itself has changed. It's been made as a 4-year integrated program where they can also earn a degree along with the education degree. So, as they're doing their degree, they can also start learning the pedagogy, the psychology, and the sociology of education. So it's been looked into. As you rightly said, we must all make it happen. ಇವಾಗ ಮೊದಲು 10+2 ಸಿಸ್ಟಮ್ ಇತ್ತು. ಈಗ 5+3+3+4 ಅಂತ ಆಯ್ತು. ಅದರ ಬಗ್ಗೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿದ್ರೆ ಆಡಿಯನ್ಸ್ಗೆ ಅನುಕೂಲ ಆಗ್ಬೋದೇನೋ ಅನ್ಸುತ್ತೆ. ತುಂಬಾ ಇಂಪಾರ್ಟೆಂಟ್ ಫೇಸ್ ಇದೆ. ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಡಿಸಿಷನ್ ಅನ್ನ ಮಾಡಿದ್ದಾರೆ. ಫಸ್ಟ್ 5 years ಅನ್ನ ಫೌಂಡೇಶನಲ್ ಇಯರ್ ಪ್ರೋಗ್ರಾಮ್ ಅಂತ ಕರೀತಾರೆ. ಅಂದ್ರೆ 3+2. 3 ಅಂದ್ರೆ ಏನು? ಪ್ರಿ ಕೆಜಿ, LKG, UKG ಅಂತ ಈಗೇನ್ ಕರೀತಾ ಇದ್ದೀವಿ ಅದನ್ನ ಪ್ಲಸ್ ಫಸ್ಟ್ ಅಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್, ಈ 5 ವರ್ಷಗಳನ್ನ ಫೌಂಡೇಶನಲ್ ಇಯರ್ ಪ್ರೋಗ್ರಾಮ್ ಅಂತ ಕರೀತಾರೆ. ಅಂದ್ರೆ ಒಂದು ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಬರೋ ಮುಂಚೆ ಬಾಲವಾಟಿಕಾ ಅಥವಾ ಏನು ಪ್ರಿಪರೇಟರಿ ಸ್ಕೂಲ್ ಅಂತ ಇರುತ್ತೆ, ಆ ಸ್ಟೇಜಿಗೆ ಬರೋ ಮುಂಚೆ ಆ ಮಗುವಿನಲ್ಲೇ ನಾವು ಏನನ್ನ ಡೆವಲಪ್ ಮಾಡ್ಬೇಕು. ದ ಫಸ್ಟ್ ಥಿಂಗ್ ಇಸ್, ಈಗ ನಾವು ನೋಡ್ತೀವಿ ಕಿಂಡರ್ಗಾರ್ಟನ್ ಸ್ಕೂಲ್ಸ್ಗೆ ಯಾವುದೇ ರೀತಿ ರೆಗ್ಯುಲೇಷನ್ಸ್ ಇಲ್ಲ, ಕರಿಕ್ಯುಲಮ್ ಇಲ್ಲ. ಯಾರು ಮನೆಯಲ್ಲಿ ಒಂದು 40-60 ಮನೆ ತಗೊಂಡು ಒಂದ್ 4 ಬೆಂಚ್ ಹಾಕಿ ಆಟ ಸಾಮಾನು ಇಟ್ಟರೆ ಇಟ್ಸ್ ಅ ಕಿಂಡರ್ಗಾರ್ಟನ್ ಸ್ಕೂಲ್. There is no framework, but the policy has brought in a pedagogical framework for the foundational year program. ಈ 5 ವರ್ಷದಲ್ಲಿ ಮಕ್ಕಳು ಏನು ಕಲಿಬೇಕು ಅಂದ್ರೆ ಏನು, ಅವ್ರು ಯಾವುದೇ ಸಬ್ಜೆಕ್ಟ್ ಅನ್ನ ಕಲಿಯೋದಿಲ್ಲ ಅಲ್ಲಿ. ದೇ ವಿಲ್ ಡೆವಲಪ್ ದ ಪ್ರಿಪರೇಟರಿ ಸ್ಕಿಲ್ಸ್ ಫಾರ್ ಸ್ಕೂಲ್. ಅವರು ಶಾಲೆಗೆ ಬರೋ ಮುಂಚೆ ಏನ್ ಪ್ರಿಪೇರ್ ಆಗ್ಬೇಕು? ದ ಮಲ್ಟಿ ಡಿಸಿಪ್ಲಿನರಿ, ಮಲ್ಟಿ ಲೆವೆಲ್ ಅಪ್ರೋಚ್. ಅಂದ್ರೆ ಏನು, ಈ ಮಾಂಟೆಸರಿ ಅಪ್ರೋಚ್ ಅಲ್ಲಿ ಏನಿದೆ, ದ ಟಚ್ ಅಂಡ್ ಫೀಲ್, ದ ಸೆನ್ಸೋರಿಯಲ್ ಅಪ್ರೋಚ್ ಟು ಲರ್ನಿಂಗ್, ಅದನ್ನ ಕೊಡ್ತೀವಿ ನಾವು. ಮತ್ತೆ ಇಲ್ಲಿ ಅಟ್ ದಿಸ್ ಸ್ಟೇಜ್ ದ ಚೈಲ್ಡ್ ವಿಲ್ ಬಿ ಟಾಟ್ ಇನ್ ಮದರ್ ಟಂಗ್. ಆ ಮಗುವಿಗೆ ಮಾತೃಭಾಷೆಯಲ್ಲಿ ಎನ್ಕರೇಜ್ ಮಾಡಿ, ದ ಚೈಲ್ಡ್ ವಿಲ್ ಬಿ ಟಾಟ್ ಟು ಥಿಂಕ್, ದ ಚೈಲ್ಡ್ ವಿಲ್ ಬಿ ಟಾಟ್ ಟು ಲರ್ನ್ ಆನ್ ಹಿಸ್ ಆರ್ ಹರ್ ಓನ್. ಅಂಡ್ ಯಾಕೆ ಇದನ್ನ 5+3+3+4 ಮಾಡಿದ್ದಾರೆ ಅಂದ್ರೆ, ಇಟ್ಸ್ ಅ ಬ್ಯೂಟಿಫುಲ್ ಫಿಲಾಸಫಿ. ನಮ್ದು ಮೊದಲಿದ್ದ ಪಾಲಿಸಿ ವಾಸ್ 2+10. ಆ 10 ಅನ್ನೋದು ಇಟ್ ವಾಸ್ ಅ ಬ್ಲಾಂಕೆಟ್ ಥಿಂಗ್. ಯಾಕಂದ್ರೆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಮಗುವಿನ ಸೈಕಾಲಜಿ ಅಂಡ್ 10th ಸ್ಟ್ಯಾಂಡರ್ಡ್ ಮಗುವಿನ ಸೈಕಾಲಜಿ ವಿಲ್ ಬಿ ಟೂ ಡಿಫರೆಂಟ್. ಬಟ್ ದೆನ್ ದೆರ್ ವಾಸ್ ವಿ ವರ್ ನಾಟ್ ಕೇಟರಿಂಗ್ ಟು ದೇರ್ ಇಂಡಿವಿಜುವಲ್ ನೀಡ್ಸ್. ಈಗ ನೋಡಿದ್ರೆ ಇದರಲ್ಲಿ 5 ವರ್ಷ ಅಂದ್ರೆ ಪ್ರಿ ಕೆಜಿ ಟು 2nd ಸ್ಟ್ಯಾಂಡರ್ಡ್ ಫೌಂಡೇಶನಲ್ ಇಯರ್ ಆದ ತಕ್ಷಣ 3ನೇ ತರಗತಿಯಲ್ಲಿ ಮಗುವನ್ನ ಅಸೆಸ್ ಮಾಡೋದು, ವೆದರ್ ದ ಚೈಲ್ಡ್ ಹ್ಯಾಸ್ ಅಕ್ವೈರ್ಡ್ ದ ರಿಕ್ವೈರ್ಡ್ ನ್ಯೂಮರಸಿ ಅಂಡ್ ಲಿಟ್ರಸಿ. ಅಂದ್ರೆ ನ್ಯೂಮರಿಕಲ್ ಎಬಿಲಿಟಿ ಇರಬೇಕು ಮತ್ತೆ ಲ್ಯಾಂಗ್ವೇಜ್ ಎಬಿಲಿಟಿ ಇರಬೇಕು. ಒಂದು ಲ್ಯಾಂಗ್ವೇಜ್ ಗೊತ್ತಿಲ್ಲ ಮಗುಗೆ ಅಂದ್ರೆ ಇನ್ ಯಾವ ಸಬ್ಜೆಕ್ಟ್ ಅನ್ನು ಕಲಿಯಕ್ಕಾಗಲ್ಲ ಮಗು. ಸೊ ಯಾರು ಮಕ್ಕಳು ದಡ್ರು ಅಂತ ನಾವು ಹೇಳ್ತೀವಲ್ಲ, ಅವರು ದಡ್ರಲ್ಲ. ಬೇಸಿಕಲಿ ಅವ್ರಿಗೆ ಲ್ಯಾಂಗ್ವೇಜ್ ವೀಕ್ ಇದ್ರೆ ಎಲ್ಲ ಸಬ್ಜೆಕ್ಟ್ ಅಲ್ಲಿ ವೀಕ್ ಆಗ್ತಾರೆ. ಸೊ ಲ್ಯಾಂಗ್ವೇಜ್ ಗೆ there's a lot of importance given in these first 5 years so that the child acquires language and numeracy. So numeracy, at least to read and write ಅಷ್ಟು ಬಂದ್ಬಿಟ್ರೆ ಮಕ್ಕಳಿಗೆ skills, language skills ಬಂದ್ಬಿಟ್ರೆ, then from 3rd standard upwards, 3rd, 4th, 5th standard, ಇದನ್ನ ಮಿಡಲ್ ಸ್ಕೂಲ್ ಅಂತ ಕರೀತಾರೆ. They should be able to evolve as independent learners. ಮತ್ತೆ 6th, 7th and 8th ಸ್ಟ್ಯಾಂಡರ್ಡ್ ಏನು ಬರುತ್ತೆ, ಈ ಸ್ಟೇಜ್ ನಲ್ಲಿ ಮಕ್ಕಳಿಗೆ there is more exposure to the other subjects also. ಸೊ ಮೊದಲಿದ್ದ ಹಾಗೆ ಎಲ್ಲಾ ಸಬ್ಜೆಕ್ಟ್ ಗಳನ್ನ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಓದಲ್ಲ ಮಕ್ಕಳು. ಇಟ್ ಇಸ್ ಗ್ರೇಡೆಡ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಲ್ಲಿ ನಿಧಾನವಾಗಿ ಇದನ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಅದ್ಭುತವಾದದ್ದು ಅಂದ್ರೆ 9th, 10th, 11th, 12th ಅನ್ನ ಸೆಕೆಂಡರಿ ಸ್ಕೂಲ್ ಅಂತ ಕರಿತೀವಿ. ಈ 4 ವರ್ಷಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಏನು ಎಂಪ್ಲಾಯಬಿಲಿಟಿ ಬೇಕು, ಅಥವಾ ಏನು ಡಿಸಿಷನ್ ಮೇಕಿಂಗ್ ಬೇಕು, ಅಥವಾ ಅವರ ಆಪ್ಟಿಟ್ಯೂಡ್ ಏನಿದೆ, ಅದಷ್ಟನ್ನು ನಾವು ಹೊರಹೊಮ್ಮುವಂತ ಪ್ರಯತ್ನಗಳನ್ನ 9th, 10th, 11th, 12th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡ್ತೀವಿ. ಅಂದ್ರೆ ಈ ಪಾಲಿಸಿಯ ನಂತರ ಎವ್ರಿ ಸ್ಕೂಲ್ ಶುಡ್ ಕಮ್ ಅಪ್ ವಿತ್ 11th and 12th ಆಲ್ಸೋ ದೇರ್. ಅದನ್ನ ಕಾಲೇಜ್ ಅಂತ ಹೇಳಿ ಹೊರ ಹಾಕೋದಲ್ಲ.
ಇದಾದಾಗ ಏನಾಗತ್ತೆ, ಇವತ್ತು ನಾವೇನ್ ಮಕ್ಕಳನ್ನ ಐಸೋಲೇಟ್ ಮಾಡಿ ಒಂದು ಟ್ಯೂಷನ್ ಪಿಡುಗು ಅಥವಾ ಈ CET ಅಥವಾ ವಾಟ್ ಎವರ್ ಇದಕ್ಕೆ ಒಂದು ರ್ಯಾಟ್ ರೇಸ್ ಅಲ್ಲಿ ಇಳಿಸ್ಬಿಟ್ಟಿದ್ದೀವಿ. ದೀಸ್ ಥಿಂಗ್ಸ್ ವಿಲ್ ಬಿ ಟೇಕನ್ ಕೇರ್ ಆಫ್. ಸೊ ಆ ಉದ್ದೇಶ ಏನಂದ್ರೆ ಅದಕ್ಕೆ ಬೇಕಾದಂತ ದ ಕಸ್ಟಮೈಸ್ಡ್ ಕೇರ್ ದಟ್ ಇಸ್ ರಿಕ್ವೈರ್ಡ್ ಫಾರ್ ಚಿಲ್ಡ್ರನ್ ಇನ್ ದೋಸ್ ಲೆವೆಲ್ಸ್ ಆರ್ ಏಜ್ ಗ್ರೂಪ್ಸ್ ವಿಲ್ ಬಿ ಪ್ರೊವೈಡೆಡ್ ಥ್ರೂ ವೇರಿಯಸ್ ಏಜೆನ್ಸೀಸ್. ಹಾಗಾಗಿ 5+3+3+4 model has been floated in the place of 10+, that is 2+10, which was existing. ಮತ್ತೆ ಇನ್ನೊಂದು ಪ್ರಶ್ನೆ ಇದೆ, ಇಲ್ಲಿ ಬಂದಿದೆ. ಈ ಹೊಸ ಶಿಕ್ಷಣ ನೀತಿ ಅನುಷ್ಠಾನದಿಂದ ಪ್ರಸ್ತುತ ಜಾರಿಯಲ್ಲಿರುವ ಮೀಸಲಾತಿ ನಿಯಮಗಳಲ್ಲಿ ಏನಾದರೂ ಬದಲಾವಣೆ ಆಗಬಹುದೇ? Sir, it's too early for any one of us to respond. ಯಾಕೆ ಅಂದ್ರೆ ಈ ಪಾಲಿಸಿ ಒಂದು ತುಂಬಾ ಅದ್ಭುತವಾದಂತದ್ದನ್ನ ಕೊಟ್ಟಿದ್ದಾರೆ. ಇದನ್ನ ಹೀಗೆ ನಾವು ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ. There has to be, there should be circulars brought, and lot of agencies have to take up responsibilities. Like they have roped in lot of agencies. ಈಗ NTA ಬಂದಿದೆ, assessment accreditation ಬಂದಿದೆ. ಸೊ ಈ ಮೀಸಲಾತಿ ಅನ್ನೋದ್ರ ಬಗ್ಗೆ ಇದರಲ್ಲಿ ಹೆಚ್ಚು ಮಾತಾಡಿಲ್ಲ. ಮತ್ತೆ and it is also in the implementation stage. ಹಾಗಾಗಿ I think I won't be the authority to speak about this. ಅದಕ್ಕೋಸ್ಕರ ಇಲ್ಲಿ ನಾನು ಬರ್ದಿದ್ದಾಗ ಒಂದು ಪ್ಯಾರ ಇತ್ತು, ಹಿಂದೆ ಇದ್ದದ್ದು ಹಂಚಿ ಬಾಳುವ ಬದುಕು ಅಂತ, ಜೊತೆಗೂಡಿ ಕಳೆಯುವ ಬದುಕು, ಅಣ್ಣ ತಂಗಿ, ಅಣ್ಣ ತಮ್ಮ, ಅಕ್ಕ ತಮ್ಮ, ಒಬ್ಬರ ನೋವಿಗೆ ಮತ್ತೊಬ್ಬರ ಸ್ಪಂದನ, ಸಹಕಾರ. ಒಂದು ಕುಟುಂಬದಲ್ಲಿ ಮದುವೆ ಅಂದ್ರೆ ಅಜ್ಜ ಅಜ್ಜಿಯರಿಂದ ಹಿಡಿದು ಎಲ್ಲರೂ ಉತ್ಸಾಹದಿಂದ ಇರ್ತಿದ್ವಿ. ಆ ವಾತಾವರಣ ಎಲ್ಲ ಇತ್ತು. ಇವಾಗ ಮನೆಗಳಲ್ಲಿ ಸಿಗದೆ ಇರುವಂತ ಆ ವಾತಾವರಣ, ಯಾಕೆಂದ್ರೆ ಒನ್ ಚೈಲ್ಡ್ ಪಾಲಿಸಿ ಆಗ್ಬಿಟ್ಟಿದೆ. ಸೊ ಆ ಮನೇಲಿ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಇರುವಂತ ಪ್ರಶ್ನೆನೇ ಇರಲ್ಲ. ಶಾಲೆಯಲ್ಲಿ ಈ ತರದ ಒಂದು ವಾತಾವರಣ ನಿರ್ಮಾಣ ಆಗಬಹುದಾ ಈ ಹೊಸ ಶಿಕ್ಷಣ ನೀತಿಯಲ್ಲಿ? ಆ ಮಕ್ಕಳಲ್ಲಿ ಪರಸ್ಪರರಲ್ಲಿ ಬಾಂಡೇಜ್ ಜಾಸ್ತಿ ಆಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ಖಂಡಿತ ಆಗತ್ತೆ. ಪಾಲಿಸಿಯನ್ನ ನಾವು ಟ್ರೂ ಸ್ಪಿರಿಟ್ ಅಲ್ಲಿ ತಗೊಂಡು ಇಂಪ್ಲಿಮೆಂಟ್ ಮಾಡಿದ್ರೆ. ಯಾಕೆ ಅಂದ್ರೆ ಈಗ ಏನು ನಾವು ಟೀಚರ್ಸ್ ಅನ್ನ ಮಾತಾಡ್ಸೋಗೆ ಇಲ್ಲ, ಒಂದ್ ಸ್ವಲ್ಪ ಮಾರಲ್ ಎಜುಕೇಶನ್ ಮಾಡಿ, ಸ್ವಲ್ಪ ಮಕ್ಕಳಿಗೆ ನೀತಿ ಪಾಠ ಮಾಡಿದ್ರೆ ಮೇಡಮ್ ಪೋರ್ಷನ್ ಕಂಪ್ಲೀಟ್ ಮಾಡಕ್ಕೆ ಟೈಮ್ ಇಲ್ಲ ಅಂತ. ಅಂದ್ರೆ ಅದು ವಾಸ್ತವ ಕೂಡ. ಯಾಕೆಂದ್ರೆ ಅಷ್ಟು ಬರ್ಡನ್ ಇದೆ. ಅದನ್ನ ತೆಗೆದು ಕೊಲಾಬ್ರೇಟಿವ್ ಅಪ್ರೋಚ್ ಅನ್ನ ಯಾವಾಗ ತರ್ತೀವಿ, ಚಿಲ್ಡ್ರನ್ ವಿಲ್ ಸ್ಟಾರ್ಟ್ ಬಾಂಡಿಂಗ್ ವಿತ್ ಈಚ್ ಅದರ್. ಆ ಪ್ರೆಷರ್ ಕಡಿಮೆ ಆದ ತಕ್ಷಣನೇ ಆಟೋಮ್ಯಾಟಿಕಲಿ ದೇರ್ ವಿಲ್ ಬಿ ಅ ಲಾಟ್. ಈಗ ಕೋವಿಡ್ ಬಂದು ಎಲ್ಲರೂ ಮನೆಯಲ್ಲೇ ಉಳಿಯುವಂತ ಸಂದರ್ಭ ಬಂದು ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಅವರ್ ಓನ್ ಪೀಪಲ್ ಬೆಟರ್. ಐ ಥಿಂಕ್ ದ ಸ್ಪೌಸ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಮಕ್ಕಳನ್ನೇ ಆಗ್ಲಿ, ವಿ ಆರ್ ಸ್ಪೆಂಡಿಂಗ್ ಕ್ವಾಲಿಟಿ ಟೈಮ್. ಸೊ ವೆನ್ ದ ಪ್ರೆಷರ್ ಇಸ್ ರಿಮೂವ್ಡ್ ಅಂಡ್ ವೆನ್ ಚಿಲ್ಡ್ರನ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಥ್ರೂ ಕೊಲಾಬ್ರೇಟಿವ್ ಅಪ್ರೋಚಸ್, obviously ಅದರಲ್ಲಿ ಒಂದು ಬಾಂಧವ್ಯ ಬರುತ್ತೆ. ಮತ್ತೆ ಐ ಥಿಂಕ್ ದ ಟೀಚರ್ಸ್ ವಿಲ್ ಆಲ್ಸೋ ಬಿ ಟ್ರೈನ್ಡ್ ಇನ್ ದಿಸ್ ರಿಗಾರ್ಡ್. ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ಐ ಥಿಂಕ್ ಇಟ್ ಶುಡ್ ಹ್ಯಾಪನ್ ಲುಕಿಂಗ್ ಅಟ್ ದ ವೇ ಥಿಂಗ್ಸ್ ಹ್ಯಾವ್ ಬಿನ್ ಪ್ಲಾನ್ಡ್ ಇನ್ ದ ಪಾಲಿಸಿ. ಬಟ್ ಸ್ವಲ್ಪ ಡಿವಿಯೇಟ್ ಮಾಡಿ ಮಾತಾಡೋದಾದ್ರೆ ಸವಿತಾ ಅವರೇ, ಈಗ ಆನ್ಲೈನ್ ಶಿಕ್ಷಣದ ಮೂಲಕ ಹೆಚ್ಚು ನಾವು ಆನ್ಲೈನ್ ನಲ್ಲಿ ಕೊಡೋಣ, ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಕೊಡೋಣ ಅನ್ನುವಾಗ ಮಕ್ಕಳಲ್ಲಿ ಒಂದು ಸಾಂಘಿಕವಾಗಿ, ಒಂದು ಸಾಂಸ್ಥಿಕವಾಗಿ ಮಿಲನಗೊಂಡು ಬೆಳೆಯುವಂತಹ ಶಕ್ತಿ ಕಡಿಮೆ ಆಗತ್ತೆ ಅಂತ ನಿಮ್ಗೆ ಅನ್ಸತ್ತಾ? ಮತ್ತೆ ಕ್ರೀಡಾ ಚಟುವಟಿಕೆಗಳಲ್ಲಿ, ಅವರ ದೈಹಿಕ ಶಿಕ್ಷಣದ ಚಟುವಟಿಕೆಗಳಲ್ಲಿ ಕೂಡ ಏನಾದ್ರೂ ಒಂದು ಕೊರತೆ ಉಂಟಾಗ್ಬೋದಾ? ಯಾಕಂದ್ರೆ ಅವ್ರು ತುಂಬಾ ಐಸೋಲೇಟ್ ಆಗ್ಬಿಡ್ತಾರೆ ಆನ್ಲೈನ್ ಶಿಕ್ಷಣ ಅಂತ ಹೇಳಿದ ಕೂಡಲೇ. ಈ ಬಗ್ಗೆ ಕೂಡ ಏನಾದ್ರೂ ನಮ್ಮ ಶಿಕ್ಷಣ ನೀತಿ ಬೆಳಕಿದೆಯಾ? ಹೌದು, ಇದ್ರ ಬಗ್ಗೆ ತುಂಬಾ there's been a lot of thought that has gone in. ಯಾಕೆ ಆನ್ಲೈನ್ ಶಿಕ್ಷಣ ಅಥವಾ IT ಅನ್ನು ಸ್ಟ್ರೆಂಥನ್ ಮಾಡ್ಬೇಕಂತ ಈ ಪಾಲಿಸಿ ಹೇಳುತ್ತೆ ಅಂದ್ರೆ, the whole thing is aligned with the sustainable development goals. ಅಂದ್ರೆ ಇದು ಫಾರ್ ದ ಹೋಲ್, ಇಟ್ಸ್ ನಾಟ್ ಜಸ್ಟ್ ಫಾರ್ ದ ನೇಷನ್, ಫಾರ್ ದ ಹೋಲ್ ವರ್ಲ್ಡ್ ಆಕ್ಚುಲಿ. ಅಂಡ್ ಅದರ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ಎವ್ರಿ ಲರ್ನರ್ ಹ್ಯಾಸ್ ದ ರೈಟ್ ಟು ಬಿ ಅ ಲೈಫ್ ಲಾಂಗ್ ಲರ್ನರ್. ಈಗಿರೋ ಮಿಸ್ಕನ್ಸೆಪ್ಷನ್ ಏನು, ಒಂದು ಕೆಲಸ ಸಿಗುವವರೆಗೆ ಓದ್ಬೇಕಷ್ಟೇ ಇರೋದು. ಎಲ್ಲಿಗೆ ನಾವು ನಿಲ್ಲಿಸ್ತೀವಿ, ಕೆಲಸ ಸಿಕ್ಕಿದ ತಕ್ಷಣ ಮುಗೀತು, ನನ್ನ ಲರ್ನಿಂಗ್ ಇಸ್ ಕ್ಲೋಸ್ಡ್. ಅಟ್ ಲೀಸ್ಟ್ ಪೇಪರ್ ಓದ್ತೀವಿ, ಬಟ್ ದರ್ ಇಸ್ ನೋ ಸೀರಿಯಸ್ ಲರ್ನಿಂಗ್. ಸೊ ಈ ಪಾಲಿಸಿ ಏನ್ ಹೇಳುತ್ತೆ, ಎವ್ರಿ ಪರ್ಸನ್ ಶುಡ್ ಬಿ ಪ್ರೊವೈಡೆಡ್ ಆಪರ್ಚುನಿಟೀಸ್ ಟು ಬಿಕಮ್ ಲೈಫ್ ಲಾಂಗ್ ಲರ್ನರ್ಸ್. ಹೀಗಾಗಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ದ ಹೋಲ್ ಪಾಲಿಸಿ ಇಟ್ಸ್ ಬ್ಯೂಟಿಫುಲಿ ಒಂಥರ ಎನ್ಗ್ರೇವ್ ಮಾಡಿದ್ದಾರೆ. ಇದನ್ನ ಸುಮ್ಮನೆ ಕೂತು ಬರೆದಿರೋದಲ್ಲ, ಇದು ಎಲ್ಲ ಕಾಂಪೋನೆಂಟ್ಸ್ ಅನ್ನು ಹಾಕಿದ್ದಾರೆ. ನೀವು ಹೇಳ್ತೀರಾ ಈಗ ಫಿಸಿಕಲ್ ಫಿಟ್ನೆಸ್ ಅಂತ. ಸೊ ಹೊಸ ಪಾಲಿಸಿಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, there has to be equal weightage given to cognitive development, physical development, social development, emotional development and ethical development. ಸೊ ಅದರಲ್ಲಿ ಯಾವ್ದೊಂದನ್ನು ಬಿಟ್ಟಿಲ್ಲ. ಒಂದ್ ಮಗು ಹೋಲಿಸ್ಟಿಕ್ ಆಗ್ಬೇಕಂದ್ರೆ, ಇವತ್ತು ನಮ್ ದೇಶದಲ್ಲಿ ನಾವು ನೋಡ್ತಿದೀವಿ, ಈ ರೇಪಿಸ್ಟ್ ಗಳ ಬಗ್ಗೆ ಅಥವಾ ಒಂದು ಯಾವ್ದೋ ಒಂದು ಸೋಷಿಯಲ್ ಈವೆಲ್ಸ್ ಬಗ್ಗೆ ನಾವು ಓದಿದಾಗ ಅನ್ಕೊಳ್ತೀವಿ, ಹೇಗಪ್ಪ ಹೀಗ್ ಮಾಡ್ತಾರೆ ಅಂತ.
ಅವ್ರು ಹುಟ್ಟತಾನೆ ಹಾಗಿರ್ಲಿಲ್ಲ. ವಿ ಆಸ್ ಮದರ್ಸ್ ಆರ್ ಟೀಚರ್ಸ್ ಹ್ಯಾವ್ ಫೇಲ್ಡ್ ಟು ಟಚ್ ದಟ್ ಚೈಲ್ಡ್. ಆ ಮಗು ವಿಕ್ಟಿಮೈಸ್ ಆಗಿರೋದು, ಆ ಮಗುವಿನಲ್ಲಿ ಭಾವನೆಗಳನ್ನ ಬೆಳೆಸಿಲ್ಲ, ಮಗುವಿಗೆ ನಾವು ಸೋಷಿಯಲ್ ಡೆವಲಪ್ಮೆಂಟ್ಗೆ ಆಪರ್ಚುನಿಟಿ ಕೊಟ್ಟಿಲ್ಲ. ಸೊ these problems, if taken care in schools and colleges, will clean up the society. ಸೊ ಫಿಸಿಕಲ್ ಡೆವಲಪ್ಮೆಂಟ್, ನಮ್ಗೆ ಸ್ವಾಮಿ ವಿವೇಕಾನಂದ ಅವ್ರು ಏನ್ ಹೇಳ್ತಾರೆ, ಅಥವಾ ಮಹಾತ್ಮ ಗಾಂಧಿ ಅವ್ರು ಏನ್ ಹೇಳ್ತಾರೆ, ಸೌಂಡ್ ಮೈಂಡ್ ಅಂಡ್ ಸೌಂಡ್ ಬಾಡಿ. ಆ ಬಾಡಿಯನ್ನ ಸೌಂಡ್ ಮಾಡ್ತಿಲ್ಲ ಶಾಲೆಯಲ್ಲಿ, ಬಟ್ ದ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಹ್ಯಾಸ್ ಲುಕ್ಡ್ ಇನ್ ಟು ದಟ್. ಅವ್ರು ಯಾವ್ದು ಅವರು ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಯಾವ ಏರಿಯಾನು ಬಿಟ್ಟಿಲ್ಲ, ಯಾಕೆಂದ್ರೆ ಸೋ ಮೆನಿ ಪೀಪಲ್ ಹ್ಯಾವ್ ಪುಟ್ ಇನ್ ದೇರ್ ಐಡಿಯಾಸ್ ಇನ್ ಟು ದ ಪಾಲಿಸಿ. ಆಮೇಲೆ ಇನ್ನೊಂದು ವಿಚಾರ ಇದರಲ್ಲಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಬರುತ್ತೆ. 6ನೇ ತರಗತಿಗೆ ಬಂದಂತಹ ಮಕ್ಕಳು ಆ ನಂತರದಲ್ಲಿ ಅವರ ಐಚ್ಛಿಕ ವಿಚಾರಗಳನ್ನ ತಕೊಳ್ಳೋದು, ಅವರನ್ನ ಸೆಲ್ಫ್ ಐಡೆಂಟಿಫೈ ಮಾಡ್ಕೊಳ್ಳುವಂತದ್ರ ಬಗ್ಗೆ ಕೂಡ ನಮ್ಮ ಶಿಕ್ಷಣ ನೀತಿಯಲ್ಲಿ ಹೇಳ್ತಾ ಇದೆ. ಸೊ ಅಲ್ಲಿ 6ನೇ ತರಗತಿಗೆ ಹೊತ್ತಿಗೆ ಬರೋ ಅಷ್ಟೊತ್ತಿಗೆ ಅವರಲ್ಲಿ ಏನಿದೆ ಅನ್ನೋದು ಪ್ರಕಟಗೊಂಡಿರತ್ತ, ಪೋಷಕರು ಯಾವ ರೀತಿಯಾದಂತಹ ಒಂದು ಮೇಲ್ವಿಚಾರಣೆಯನ್ನ ಮಕ್ಕಳ ಮೇಲೆ ಮಾಡಬೇಕು ಈ ವಿಷಯಕ್ಕೆ ಸಂಬಂಧಪಟ್ಟ. ಇದು ಪ್ರಕಟ ಆಗ್ಬೇಕು ಅಂತಾನೆ ಈ ಹೋಲಿಸ್ಟಿಕ್ ರಿಪೋರ್ಟ್ ಕಾರ್ಡ್ ಅನ್ನುವಂತ ಪಾಲಿಸಿನ ತಂದಿದ್ದಾರೆ. ಅಂದ್ರೆ ಒಂದ್ ಮಗುವಿನ ಟ್ರೆಂಡ್ ನ ನೀವು ನೋಡ್ತಾ ಹೋದ್ರೆ, ಪ್ರೀ ಕೆಜಿಯಿಂದ 5ನೇ ತರಗತಿವರೆಗೆ ಮಗು ಯಾವ್ದಕ್ಕೆ ಹೆಚ್ಚು ಒತ್ತು ಕೊಟ್ಟಿದೆ, ಹೆಚ್ಚು ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಅದನ್ನ ನೋಡ್ತಾ 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 ಆ ಮಗು ಆ ಸಬ್ಜೆಕ್ಟ್ ಅನ್ನ ತಗೋಬಹುದು. ಮತ್ತೆ ನಮ್ಮಲ್ಲಿ ಕೆಲವು ಪೋಷಕರಿಗೆ ಒಂದು ಕನ್ಸರ್ನ್ ಇರುತ್ತೆ, 6ನೇ ತರಗತಿಯಲ್ಲಿ ಮಗುಗೆ ಎಷ್ಟು ಪ್ರಬುದ್ಧತೆ ಇರುತ್ತೆ ಒಂದು ಸಬ್ಜೆಕ್ಟ್ ಚೂಸ್ ಮಾಡ್ಕೊಳಕ್ಕೆ ಅಂತ. ಆ ಮಗು ಅದನ್ನ ಚೂಸ್ ಮಾಡಿದ ತಕ್ಷಣ ಅದರಲ್ಲೇ ಹೋಗ್ಬೇಕಂತಿಲ್ಲ. ಒಂದು ಮಗುವಿಗೆ ಸಬ್ಯಾಟಿಕಲ್ ತಗೊಳ್ಳುವಂತ ಆಪರ್ಚುನಿಟಿಯನ್ನ ಈ ಪಾಲಿಸಿ ಕೊಟ್ಟಿದೆ. ಅಂದ್ರೆ ಏನು, ದಡ 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 ಅಂತ 6th ಆಯ್ತು 7th ಆಯ್ತು ನಾನು ಮುಗಿಸ್ಬಿಟ್ಟು ನಿಂತ್ಕೊಳ್ಬೇಕು ಅಂತ ಹೇಳಲ್ಲ ಪಾಲಿಸಿ. ಅದ್ಭುತವಾದಂತ ಒಂದು ಥಾಟ್ ಏನಂದ್ರೆ, 1 ವರ್ಷ 2 ವರ್ಷ ನೀನ್ ಬ್ರೇಕ್ ಬೇಕಾ ತಗೊಳ್ಳಿ, ನೀನ್ ಹೋಗಿ ಎಲ್ಲೋ ವರ್ಕ್ ಮಾಡ್ಬೇಕಾ, ಎಲ್ಲೋ ಒಂದು ಇಂಟರ್ನ್ಶಿಪ್ ಮಾಡ್ಬೇಕಾ, ಯು ವಾಂಟ್ ಟು ಗೋ ಅಂಡ್ ಜಸ್ಟ್ ರೀಡ್, ಅಥವಾ ಹೋಗಿ ನೀನ್ ಯಾವ್ದೋ ಒಂದು ಸ್ಕಿಲ್ ಅನ್ನ ಕಲಿಬೇಕಾ, ಕಲ್ತ್ಕೊಂಡ್ ಮತ್ತೆ ವಾಪಸ್ ಬರ್ಬೋದು. ಅದಕ್ಕೆ ಇವ್ರು ಏನ್ ಹೇಳ್ತಾರೆ, ಕ್ರೆಡಿಟ್ ಸಿಸ್ಟಮ್ ಅನ್ನ ಕೊಡ್ತಾರೆ. ನನ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಹೇಗೆ ದುಡ್ಡಿದ್ರೆ ನಾನು ಯಾವತ್ತು ಬೇಕಾದ್ರೆ ತಗೊಳ್ಬಹುದು, ಹಾಗೆ ನಾನು ಓದಿರುವಂತ ಕ್ರೆಡಿಟ್ಗಳು ನನ್ನ ಅಕೌಂಟ್ ಅಲ್ಲಿ ಇರುತ್ತೆ. ನಾನು ಯಾವತ್ತು ಮತ್ತೆ ವಾಪಸ್ ಬಂದು ನಾನು 6th ಮುಗಿಸಿದ್ದೆ, ನಾನು 7th ಸ್ಟ್ಯಾಂಡರ್ಡ್ ಹೋಗ್ಬೇಕು ಅಂದ್ರೆ ಹೋಗ್ಬೋದು. ಹಾಗಾಗಿ ಸ್ಕಿಲ್ ಡೆವಲಪ್ಮೆಂಟ್ ಗೆ ಆಪ್ಷನ್ ಕೊಟ್ಟಿರೋದು ಏನಾಗತ್ತೆ ಅಂದ್ರೆ, ಈಗ ನಮ್ VC ಅವ್ರು ಹೇಳ್ತಾ ಇದ್ರು, ಅವರು ಎಂಜಿನಿಯರಿಂಗ್ ಮಾಡ್ಬಂದು ಅಯ್ಯೋ ನಾನು ಡಾಕ್ಟರ್ ಆಗ್ಬೇಕಿತ್ತು, ಅಥವಾ ನಾನು ಡಾಕ್ಟರ್ ಆಗಿದ್ದೀನಿ ನಾನು ಇನ್ನೇನೋ ಆಗ್ಬೇಕಿತ್ತು ಅಂತ ಹೇಳ್ತಾರೆ. ಆ ಒಂದು ಸಮಸ್ಯೆ ಮುಂದೆ ಬರೋದಿಲ್ಲ. ಯಾಕೆ ಅಂದ್ರೆ, ಒಂದು ಮಗು 6ನೇ ತರಗತಿಯಿಂದಾನೇ ಆ ಸ್ಕಿಲ್ ಅಷ್ಟೇ ಕಲಿಯೋದಲ್ಲ, ಆ ಇಂಡಸ್ಟ್ರಿ ಜೊತೆ ಕೂಡ ಕೊಲಾಬ್ರೇಟ್ ಮಾಡ್ತಾ ಹೋದಾಗ, ಯಾಕಂದ್ರೆ ಅದರಲ್ಲಿ ಥಿಯರಿ ಅಂಡ್ ಪ್ರಾಕ್ಟಿಕಲ್ಸ್ 2 ಇರುತ್ತೆ. ಆ ಮಗು ಪ್ರಾಕ್ಟಿಕಲ್ಸ್ಗೆ ಆ ಇಂಡಸ್ಟ್ರಿಗಳನ್ನ ವಿಸಿಟ್ ಕೂಡ ಮಾಡಿದಾಗ, ನನಗೆ ಈ ರೀತಿಯಾದಂತ ಜಾಬ್ ಬೇಕಾ, ನಾನು ಇದನ್ನ ಎಂಜಾಯ್ ಮಾಡ್ತೀನ ಅಂತ ನೋಡಿದಾಗ, ಮುಂದೊಂದ್ ದಿನ ಅಯ್ಯೋ ಬೆಳಗಾದ್ರೆ ನನ್ ಕೆಲ್ಸಕ್ಕೆ ಹೋಗ್ಬೇಕಲ್ಲಪ್ಪ ಅನ್ನುವಂತ ವ್ಯಕ್ತಿಗಳು ಅಥವಾ ಅನ್ನುವಂತ ಜನ ಕಡಿಮೆ ಆಗ್ತಾರೆ ಅಂತ ಈ ಪಾಲಿಸಿಯಲ್ಲಿ ಸಜೆಸ್ಟ್ ಕೂಡ ಮಾಡಿರೋದು. ಇದರ ಅರ್ಥ ಏನಾಗುತ್ತೆ ಅಂದ್ರೆ, ನಾವು ಕೇವಲ ಉದ್ಯೋಗಾರ್ಥಿಗಳಾಗಿ ಮಕ್ಕಳನ್ನ ಬೆಳೆಸ್ತೇನೆ, ಪ್ಲೇಟೋ ಹೇಳಿರೋ ಹಾಗೆ ಜ್ಞಾನಾರ್ಥಿಗಳಾಗಿ ನಾವು ಬೆಳೆಸ್ಬೇಕಾಗತ್ತೆ. ಥ್ರೂಔಟ್ ದೇರ್ ಲೈಫ್ ಅವಧಿ ಇದೆ ಅಷ್ಟೂ ಉದ್ದಕ್ಕೂ ಅವರಲ್ಲಿ ಒಂದು ಜ್ಞಾನ ದಾಹ ಇರಬೇಕಾಗತ್ತೆ ಅನ್ನುವಂಥದ್ದನ್ನ ಪ್ರಾಯಶಃ ನಮ್ಮ ಶಿಕ್ಷಣ ನೀತಿ ಅಡಿಪಾಯ ಹಾಕೊಟ್ಟಿದೆ ಅಂತ ಅನ್ಸುತ್ತೆ. ಅಂಡ್ ವಿ ಹ್ಯಾವ್ ಒನ್ ಮೋರ್ ಕ್ವೆಶ್ಚನ್ ಫ್ರಮ್ ಅವಿತಾ ಡಿಸೌಜಾ. ಈಸ್ B.Ed necessary to teach 11th and 12th? If yes, how teacher with master's degree can complete B.Ed? Do they have to do 4 years course ಅಂತ ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ದಿಸ್ ಕ್ವೆಶ್ಚನ್. ನನಗೆ ಇದರಲ್ಲಿ ಒಂದು ಪಾಲಿಸಿಯಲ್ಲಿ ಒಂದು ಆಸ್ಪೆಕ್ಟ್ ತುಂಬಾ ಇಷ್ಟ ಆಯ್ತು. ನಮ್ಮಲ್ಲಿ ಇವಾಗ ನಮ್ಮ ತಲೆಯಲ್ಲಿ ಏನಿದೆ, B.Ed, D.Ed, I mean if at all we do our B.Ed, D.Ed or whatever degrees, only then we can become teachers ಅನ್ನೋದು there is a misconception. But this policy says a local artsman, a local artisan, a local talent can also come and teach in the school. If there's an excellent Yakshagana performer, that performer can come and become a teacher in a school and share the knowledge. So not all B.Ed and D.Ed people only have knowledge. See, that is artificial. We have just got it through training. But ಅವರಲ್ಲಿ ಇನ್ನೇಟ್ ಆಗಿರುವಂತದ್ದು ಒಂದು ಕೇನ್ ವರ್ಕರ್ ಇರ್ಬೋದು, so they can also come in. So now there is a lot of flexibility for people to take up D.Ed, B.Ed or even go for specialization. ಅಥವಾ short term ಆಗಿ you can even come and be a volunteer in teaching. And they say you can also involve parents, you can involve community in teaching children in schools. So it is no longer going to be an airtight compartment that if you have a certificate, you can be a teacher. There's a lot of flexibility provided there. ಒಂದು ಪ್ರಶ್ನೆ ಇದೆ, ಉಮಾ ಜಯಸೀಮಾ ಅಂತ.
Is the NEP focusing on inclusive education as well ಅಂತ? ತುಂಬಾ ಇಂಪಾರ್ಟೆಂಟ್ ಆಗಿ NEP ಅಲ್ಲಿ we will see inclusivity. There's a lot of scope for children. See gender sensitivity, and then ಈಗ ಮಕ್ಕಳು ಯಾರಿಗೆ special learning needs ಇದೆ, there is a lot of focus on that, and every child will get what he or she wants. So this actually, the whole document, if you see, the highlight is inclusivity. So ಯಾವ ಮಗುನು, no child will be left out of the ambit of the education system. So it's been looked into. ಮತ್ತೆ ಒಂದು ಕೋಟ್ ಇತ್ತು, ಸಮಾಜವು ಸುಂದರವಾಗಬೇಕಾದರೆ, ರಾಷ್ಟ್ರವು ಸುರಕ್ಷಿತವಾಗಬೇಕಾದರೆ ನೈತಿಕತೆ ನೆಲೆಗೊಳ್ಳಬೇಕು. ನೈತಿಕತೆ ನೆಲೆಗೊಳ್ಳಬೇಕಾದದು ವಿದ್ಯಾಭ್ಯಾಸದ ಅವಧಿಯಲ್ಲಿ ಅಂತ. ಇವತ್ತಿನ ಈ NEP ನಲ್ಲಿ ನಾವು ಮಾರಲ್ ಎಜುಕೇಶನ್ ಬಗ್ಗೆ ಹೇಗೆ ನಾವು ಮುಂದುವರಿಸ್ತೀವಿ, ಮತ್ತೆ ಈಗ ಏನ್ ದೇಶದಲ್ಲಿ ಒಂದು ರೀತಿಯಲ್ಲಿ ಕೆಲವೊಂದು ಪ್ರಕ್ಷುಬ್ಧತೆ ಇದೆ, ನಾವು ಈಗಾಗಲೇ ನೋಡ್ತಾ ಇದ್ದೀವಿ, ಅದರ ಬಗ್ಗೆ ಕಡಿಮೆ ಆಗತ್ತೆ ಅನ್ನೋ ಒಂದು, ಭವಿಷ್ಯದಲ್ಲಿ ಆಗತ್ತೆ ಅನ್ನೋ ಒಂದು ಕನಸು ಕಾಣಬಹುದಾ ಈ NEP ನಲ್ಲಿ ಮತ್ತೆ ಈ ಮಾರಲ್ ಎಜುಕೇಶನ್ ಬಗ್ಗೆ? ನಾನು ಈಗಾಗಲೇ ಹೇಳಿದ ಹಾಗೆ ethics has been included into the curriculum. ಮಕ್ಕಳಿಗೆ ಎಥಿಕ್ಸ್ ಅನ್ನೋದನ್ನ ನಾವು ಕಲಿಸ್ಲಿಲ್ಲ ಅಂದ್ರೆ, ಮೊದಲಿದ್ದ ಹಾಗೆ ಮಾರಲ್ ಎಜುಕೇಶನ್ ಅಂತ ಇರಲ್ಲ, ಎಥಿಕ್ಸ್ ಅಂತ ಇದೆ. ಅಂದ್ರೆ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಅದರದ್ದೇ ಆದಂತ ಎಥಿಕ್ಸ್ ಅನ್ನ ನಾವು ಮಕ್ಕಳು ಕಲಿಬೇಕಂತಂದ್ರೆ, ಹೌ ಟು ಬಿ ಎಥಿಕಲ್ ಅನ್ನೋದು ಅವರ ಕರಿಕ್ಯುಲಮ್ ಅಲ್ಲೇ ಕೂಡ ಬರ್ತಾ ಇದೆ. ಸೊ ಮಾರಲ್ ಎಜುಕೇಶನ್ ಹಸ್ ಬಿನ್ ರೀಪ್ಲೇಸ್, ದ ನಾಮೆನ್ಕ್ಲೇಚರ್ ಹಸ್ ಚೇಂಜ್ ಟು ಎಥಿಕ್, ಇಂಟ್ರೊಡಕ್ಷನ್ ಆಫ್ ಎಥಿಕ್ಸ್. ಸೊ ದಿಸ್ ಹ್ಯಾಸ್ ಬಿನ್ ಲುಕ್ಡ್ ಇನ್ ಟು ಪಾಲಿಸಿಯಲ್ಲಿದೆ. ಆದ್ರೆ ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಲ್ಲಿ ನೋಡ್ಬೇಕು ಹೇಗಾಗತ್ತೆ ಅಂತ. ಮತ್ತೆ ಪ್ರಶ್ನೆ, ಆರ್ ವಿ ಗೋಯಿಂಗ್ ಟು ಫಾಲೋ ದಿಸ್ ಪಾಲಿಸಿ ಫ್ರಮ್ ದಿಸ್ ಇಯರ್ ಓನ್ಲಿ? ಇಲ್ಲ, ಅದು ಫ್ರೇಮ್ವರ್ಕ್ ಆಗಿದೆ ಅಷ್ಟೇ. ಫೇಸ್ ಔಟ್ ಆಗತ್ತೆ, ಮತ್ತೆ ಇಂಪ್ಲಿಮೆಂಟೇಷನ್ ಪಾಲಿಸೀಸ್ ಅದಾದ್ಮೇಲೆ ಇಂಪ್ಲಿಮೆಂಟೇಷನ್ ಗೆ ದೇರ್ ವಿಲ್ ಬಿ ಲಾಟ್ ಆಫ್ ವರ್ಕ್ ಹ್ಯಾಪನಿಂಗ್ ಅಂಡ್ ವೆರಿ ಸೂನ್ ಇಟ್ ವಿಲ್ ಸ್ಟಾರ್ಟ್ ರೋಲಿಂಗ್ ಔಟ್. ಪಾರ್ಟಿಸಿಪೆಂಟ್ಸ್ ಅಲ್ಲೂ ಕೂಡ ಯಾರಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೈ ಎತ್ತಬಹುದು ಅಥವಾ ಅನ್ಮ್ಯೂಟ್ ಮಾಡ್ಕೊಂಡು ಯು ಕ್ಯಾನ್ ಕಮ್ ಒನ್ ಆಫ್ಟರ್ ದಿ ಅದರ್. ಐ ಥಿಂಕ್ ನಾವೇ ಎಲ್ಲ ಹೆಸರಿಸೋದಕ್ಕಿಂತ ಐ ಥಿಂಕ್ ರಾಘವೇಂದ್ರ ದೇಶಪಾಂಡೆ ಹ್ಯಾಸ್ ಎ ಕ್ವೆಶ್ಚನ್ ಹಿಯರ್. ಇಫ್ ಈಸ್ ಹಿಯರ್ ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಯು ಕ್ಯಾನ್ ಸ್ಪೀಕ್ ಓವರ್. ಅವ್ರು ಕೇಳ್ತಾ ಇದ್ದಾರೆ, ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಪ್ಯಾರಾ ಟೀಚರ್ಸ್ ಅಂದ್ರೆ ಗುತ್ತಿಗೆ ಶಿಕ್ಷಕರ ನೇಮಕಾತಿಯನ್ನ 2022 ವೇಳೆಗೆ ದೇಶಾದ್ಯಂತ ನಿಲ್ಲಿಸಲಾಗುವುದು ಅಂತ ಹೇಳಲಾಗಿದೆ. ಇದಕ್ಕೆ ಪರ್ಯಾಯವಾಗಿ ಬಗ್ಗೆ ಯಾವ ಕ್ರಮಗಳನ್ನ ಅನುಸರಿಸಲಾಗುವುದು? ರಾಘವೇಂದ್ರ ದೇಶಪಾಂಡೆ ಅವರಿದ್ರೆ ಯು ಕ್ಯಾನ್ ಇಂಟರಾಕ್ಟ್. ರಾಘವೇಂದ್ರ ಅವರೇ, ಇದು ಅಗೇನ್ ದಿಸ್ ವಿಲ್ ಕಮ್ ಇನ್ ದ ಇಂಪ್ಲಿಮೆಂಟೇಷನ್ ಡಾಕ್ಯುಮೆಂಟ್. ಯಾಕಂದ್ರೆ ಲಾಟ್ ಆಫ್ ಚೇಂಜಸ್ ವಿಲ್ ಹ್ಯಾಪನ್ ಅಂಡ್ ಪ್ರಾಬಬ್ಲಿ ಪ್ಯಾರಾ ಟೀಚರ್ಸ್ ಅಂತ ಏನಿದೆ ಅದನ್ನ ಒಂದು ಹೊಸ ಹೆಸರನ್ನು ಕೂಡ ಕೊಡಬಹುದು, ಮತ್ತೆ ಅವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿಯನ್ನ ಕೂಡ ಚೇಂಜ್ ಮಾಡ್ತಾರೆ. ಸೊ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ದ ಸೇಮ್ ಥಿಂಗ್. ಅಂದ್ರೆ ದ ಪರ್ಪಸ್ ಆಫ್ ಡೆಲಿವರಿಂಗ್, ಏನನ್ನ ಕಲಿಸ್ಬೇಕು, ಹೇಗೆ ಕಲಿಸ್ಬೇಕು ಅನ್ನೋದು ಎಲ್ಲವನ್ನು, ಮತ್ತೆ ದ ಹೋಲ್ ಥಿಂಗ್ ವಿಲ್ ಬಿ ಇನ್ ಅ ನ್ಯೂ ಫಾರ್ಮ್ಯಾಟ್. ಸೊ ಹಾಗಾಗಿ ಐ ಥಿಂಕ್ ಐ ಆಮ್ ನಾಟ್ ಇನ್ ಅ ಪೊಸಿಷನ್ ಟು comment about this because it's yet to be decided by the policy implementation team. Same way, Mr. Satish Chandra, if you are here, you can also unmute your thing and you can come on. Sir says whether this policy can be effectively implemented. I think this policy can be very effectively implemented if all of us stakeholders decide to implement it. Because the policy, makers have put in their ideas and all those things, but this will not be possible for implementation if we do not understand the spirit of it and we do not change from our previous mindset. Yakendre change is painful anta tumba jana heltare. I feel change is not painful. Resistance to change is painful. Nav ಈಗ ಏನ್ ಮಾಡ್ತಾ ಇದೀವಿ, ಬಹಳ ಚೆನ್ನಾಗಿ ಹೋಗ್ತಾ ಇದೆ, ಅದನ್ನ ಯಾಕೆ ಚೇಂಜ್ ಮಾಡ್ಬೇಕು ಅನ್ನೋದು ತುಂಬಾ ಜನರಲ್ಲಿದೆ. So if at all we understand the need for change and also understand the need of the learner. See, ನಮ್ಗೆ ನಮ್ಮ ಮಕ್ಕಳಿಗೆ ಲರ್ನರ್ಸ್ಗೆ ಒಂದು 30-40 ವರ್ಷ ಗ್ಯಾಪ್ ಇದೆ. ನಾವು ಕಲ್ತ ಹಾಗೆ ಅವ್ರಿಗೆ ಎಜುಕೇಶನ್ ಕೊಡಕ್ ಆಗಲ್ಲ. ಅವರಿಗೆ ಬೇಕಾದ ಎಜುಕೇಶನ್ ಕೊಡ್ಬೇಕು. ಪ್ರಪಂಚ ಬದಲಾಗಿದೆ, ವಿದ್ಯಾರ್ಥಿಗಳು ಬದಲಾಗಿದ್ದಾರೆ. ಅದಾಗ್ಬೇಕಂದ್ರೆ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಇದು ನಮ್ಮ ಪಾಲಿಸಿ ಅಂತ ನಾವು ಮನಸ್ಸಿಗೆ ತಗೊಳ್ಳಿಲ್ಲ ಅಂದ್ರೆ this policy will also flop like many other excellent things that have been introduced in the nation. So I feel it's in the hands of Indians, to make this happen. Thank you, sir. Thank you for the question, sir.
ಇಲ್ಲಿ ನಮ್ಗೆ ದಿನೇಶ್ ಅಂತ ಹೇಳಿ ಪ್ರಿನ್ಸಿಪಾಲ್ ಆಗಿದ್ದಾರೆ, ಡಾಕ್ಟರ್ ದಿನೇಶ್ ಅವರು ಕೂಡ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ರು. ವಾಟ್ ಅಬೌಟ್ ಫೋಕ್ಲೋರ್ ಕರಿಕ್ಯುಲಮ್ ಇನ್ ನ್ಯೂ ಎಜುಕೇಶನ್ ಪಾಲಿಸಿ ಅಂತ ಅವ್ರ ಪ್ರಶ್ನೆ ಆಗಿದೆ. ಡಾಕ್ಟರ್ ದಿನೇಶ್ ಸೊ ಇದರಲ್ಲಿ ಈ ಪಾಲಿಸಿಯಲ್ಲಿ ಅದ್ಭುತವಾಗಿ ಇದನ್ನೆಲ್ಲ ತಗೊಂಡ್ಬಂದಿದ್ದಾರೆ. ಪಾಲಿಸಿ ಒಳಗಡೆ ಫೋಕ್ಲೋರ್ ಇರ್ಬೋದು, ಇಂಡಿಜಿನಿಯಸ್ ಆರ್ಟ್ ಇರ್ಬೋದು, ಮತ್ತೆ ಇಂಡಿಯನ್ ನಾಲೆಜ್ ಸಿಸ್ಟಮ್ ಏನೆಲ್ಲ ಇದೆ. ಮತ್ತೆ ತುಂಬಾ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದಾರೆ ಶಾಲೆಯ ಮುಖ್ಯಸ್ಥರಿಗೆ ಅಥವಾ ಸ್ಟೇಟ್ಗಳಿಗೆ. ಬಿಕಾಸ್ ಎಜುಕೇಶನ್ ಇಸ್ ಆನ್ ದ ಕನ್ಕರೆಂಟ್ ಲಿಸ್ಟ್. The central will not dictate terms. The states will also decide, and there will be SSSAs created. ಇದು ಒಂದೊಂದು ಲೋಕಲ್ ಏನು ಅವೈಲಬಲ್ ಎಸೆನ್ಸ್ ಇದೆ ಅದನ್ನ ಇಂಟಿಗ್ರೇಟ್ ಮಾಡಿ ಅಂತ ಹೇಳ್ತಾರೆ. ಇದರ ರೂಟ್ಸ್ ಇರೋದು ಫಿನ್ಲೆಂಡ್ ನಲ್ಲಿ. ಫಿನ್ಲೆಂಡ್ ಟುಡೇ ಸ್ಟ್ಯಾಂಡ್ಸ್ as the first country in the world for progressive education. ಅಲ್ಲಿ ಕೂಡ ಶಾಲೆಯಲ್ಲಿ ಅವರ ಕರಿಕ್ಯುಲಮ್ ಅನ್ನ ಅವರೇ ಕ್ರಿಯೇಟ್ ಮಾಡ್ಕೊಳಕ್ಕೆ ಕೊಡ್ತಾರೆ. ಅಂದ್ರೆ 80% ಸ್ಟ್ಯಾಂಡರ್ಡ್ಸ್ ಪ್ರಕಾರ, ಇನ್ನು 20% ಲೋಕಲಿ ಅವೈಲಬಲ್ ಕಲ್ಚರ್ ಏನಿದೆ ಅಥವಾ ರಿಸೋರ್ಸ್ ಏನಿದೆ ಅದನ್ನ ಇಂಟಿಗ್ರೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ದಟ್ ಹ್ಯಾಸ್ ಆಲ್ಸೋ ಬೀನ್ ಲುಕ್ಡ್ ಇನ್ ಟು folklore ಮತ್ತೆ ಅನೇಕ many aspects, the indigenous components have been integrated into the policy. ಗಣೇಶ್, ಇನ್ನೂ ಯಾರ್ದಾದ್ರೂ ಪ್ರಶ್ನೆಗಳಿವೆಯಾ? ನಿಮ್ಮ ಹತ್ರ ಏನಾದ್ರೂ ಮಾಹಿತಿಗಳಿದೆಯಾ ಹಂಚಿಕೊಳ್ಳೋದಕ್ಕೆ? ಅದೇ ಒಂದು ರಾಮಕೃಷ್ಣಾಶ್ರಮದ ಒಂದು ಪುಸ್ತಕದಲ್ಲಿ ಓದಲು ಮನಸ್ಸುಳ್ಳವರಿಗೆ ಅನುಕೂಲಗಳಿಲ್ಲ, ಅನುಕೂಲ ಇರುವವರಿಗೆ ಓದಲು ಮನಸ್ಸಿಲ್ಲ. ಕೆಲವರಿಗೆ ಓದಲು ಮನಸ್ಸಿದೆ, ಅವರಿಗೆ ಅನುಕೂಲನೂ ಇಲ್ಲ, ಮನಸ್ಸು ಇರಲ್ಲ. ಈ ತರದ ಪರಿಸ್ಥಿತಿ ಇತ್ತು. ಈ NEP ನಲ್ಲಿ ಏನಾಗ್ಬೋದು? ಮಕ್ಕಳಲ್ಲಿ ಎಲ್ಲರಿಗೂ ಇಂಟ್ರೆಸ್ಟ್ ಬರುತ್ತಾ? ಯಾಕೆಂದ್ರೆ ಇದರಲ್ಲಿ ವೊಕೇಶನಲ್ ಟ್ರೈನಿಂಗು ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಆ ಮಕ್ಕಳಲ್ಲಿ ಒಂದು ಹೊಸ ರೀತಿಯ ಶಿಕ್ಷಣ ನೀತಿನಲ್ಲಿ ಬದಲಾವಣೆ ಕಾಣಬಹುದಾ? ಇದನ್ನ ನೀವು ಕೇಳಿದ ಪ್ರಶ್ನೆ ನಂತರ ನನಗೆ ನೆನಪು ಬಂತು. ದ ಪಾಲಿಸಿ ಪ್ಲೇಸಸ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಡೆವಲಪ್ ರೀಡಿಂಗ್ ಸ್ಕಿಲ್ಸ್ ಇನ್ ಚಿಲ್ಡ್ರನ್. ಮಕ್ಕಳಲ್ಲಿ ಓದುವ ಅಭಿರುಚಿಯೊಂದನ್ನ ನಾವು ಡೆವಲಪ್ ಮಾಡಿಬಿಟ್ರೆ they will go on reading, I mean reading not just textbooks. So ಇದನ್ನ ಅಭಿರುಚಿಯನ್ನ ಡೆವಲಪ್ ಮಾಡೋದಕ್ಕೆ 3rd, 4th and 5th ಸ್ಟ್ಯಾಂಡರ್ಡ್ ನಲ್ಲಿ ಹೆಚ್ಚು ಇಂಪೆಟಸ್ has been given to developing reading in children. ಸೊ ಹಾಗಾಗಿ ಇದಾದ ನಂತರ ಮಕ್ಕಳಿಗೆ ರಿಸೋರ್ಸಸ್ ಕೂಡ, ನೀವು ಪೂರ್ಣಿಮಾ ಅವರು ಕೇಳಿದ್ರು ಆನ್ಲೈನ್ ಎಜುಕೇಶನ್ ಬಗ್ಗೆ. ಸೊ ಯಾಕೆ ಈ ಆನ್ಲೈನ್ ಅಥವಾ IT ನ ಸ್ಟ್ರೆಂಥನ್ ಮಾಡ್ತಿದ್ದಾರೆ ಅಂದ್ರೆ, ಯಾವ ಮಗುವಿಗೆ ಏನನ್ನ ಕಲಿಬೇಕಂದ್ರೂ ಅದಕ್ಕೆ ಅವಕಾಶ ಇಲ್ಲ ಅಂತ ಆಗ್ಬಾರ್ದು. ಯಾವುದನ್ನು ಬೇಕಾದ್ರೂ ಮನೆಯಲ್ಲೇ ಕೂತು ಕಲಿಯುವಂತ ಅವಕಾಶಗಳನ್ನು ಕೂಡ ಕೊಡ್ಬೇಕು. ಪ್ರೊವೈಡಿಂಗ್ ಆಪರ್ಚುನಿಟೀಸ್ ಫಾರ್ ಲೈಫ್ ಲಾಂಗ್ ಲರ್ನಿಂಗ್ ಅನ್ನೋದನ್ನ ಅದಕ್ಕೋಸ್ಕರನೇ ಇದರಲ್ಲಿ ಪಾಲಿಸಿಯಲ್ಲಿ ಸ್ಟ್ರೆಸ್ ಮಾಡ್ತಾರೆ. 5 ನಿಮಿಷ ಇದೆ. ಲೆಫ್ಟ್ ಓವರ್ ಟೈಮ್ ಇಸ್ 5 minutes. ನನ್ ಒಂದು ಇನ್ಫಾರ್ಮೇಶನ್ ಕೂಡ, ಅಂದ್ರೆ ಒಂದು ಅಪೀಲ್ ಕೂಡ ಏನಂದ್ರೆ, ಇದರಲ್ಲಿ ಅನೇಕ ಶಿಕ್ಷಕರು ಇರೋದ್ರಿಂದ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಪಾಲಿಸಿ ಇಂಪ್ಲಿಮೆಂಟ್ ಆಗ್ಬೇಕಂದ್ರೆ ದ ಫಸ್ಟ್ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಟೀಚರ್ಸ್. ವಿ ಶುಡ್ ಬಿ ರೆಡಿ ಟು ಚೇಂಜ್. ವಿ ಶುಡ್ ಬಿ ರೆಡಿ ಟು ಅನ್ಲರ್ನ್ ಅಂಡ್ ರೀಲರ್ನ್. ನಾವು ಹಳೆಯದನ್ನ ಬಿಟ್ಟು ಮತ್ತೆ ಹೊಸದನ್ನ ಕಲ್ತು ಮತ್ತೆ ನಾವು ಡೆವಲಪ್ ಮಾಡಿಕೊಂಡು ಮಕ್ಕಳ ಜೊತೆ ನಾವು ಲರ್ನರ್ಸ್ ಆದ್ರೆ ಮಾತ್ರ ಈ ಪಾಲಿಸಿಯನ್ನ ನಾವು ಎಂಜಾಯ್ ಮಾಡಕ್ ಸಾಧ್ಯ. ಟೀಚಿಂಗ್ ಇಸ್ ಅ ಪ್ರೊಫೆಷನ್ ಅಂತ. ಶಿಕ್ಷಣ ಅನ್ನೋದು ನಮ್ಮ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರುವಂತದೊಂದು ವಿಚಾರ. ಇದು ಏನಾಗತ್ತೆ ಅಂದ್ರೆ, ಕೇಂದ್ರದಲ್ಲಿ ಒಂಥರ ಇತ್ತು, ಮತ್ತೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಕೂಡ ಒಂದ್ ರೀತಿಯಲ್ಲಿ ಅಳವಡಿಸಿಕೊಳ್ಳುವಂತ ಸಾಧ್ಯತೆ ಇರುವಂತದಕ್ಕೆ ಕನ್ಕರೆಂಟ್ ಲಿಸ್ಟ್ ಅಂತ ಹಿಡ್ಕೊಂಡು ಹೋಗ್ತೀವಿ. ಸೊ ಈ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ತರ್ತಾ ಇರುವಾಗ ಈ ಕನ್ಕರೆಂಟ್ ಲಿಸ್ಟ್ ಸ್ಥಿತಿಗತಿಗಳು ಏನಾಗುತ್ತೆ, ಹೇಗ್ ಮಾಡ್ತಾರೆ? ಎಲ್ರು ಒಂದೇ ತರ ಇಂಪ್ಲಿಮೆಂಟ್ ಮಾಡ್ಬೇಕಾಗತ್ತಾ? ಯಾವ ಲಿಬರ್ಟಿಯನ್ನ ನಮ್ಮ ಶಿಕ್ಷಣ ವ್ಯವಸ್ಥೆ ಒಳಗಡೆ ತಗೋಬಹುದು? ಇದು ನಮ್ಗೆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇರೋದು ಬಹಳ ಅಡ್ವಾಂಟೇಜ್ ನಮ್ಗೆ. ಯಾಕೆ ಅಂದ್ರೆ ಪ್ರತಿಯೊಂದು ಸ್ಟೇಟ್ ನಲ್ಲಿ ಅದರದೇ ಆದಂತ ಕಲ್ಚರ್ ಇದೆ. ನಮ್ಮ ಇಂಡಿಯಾ ಇಸ್ ಅ ಡೈವರ್ಸ್ ಕಂಟ್ರಿ. ಸೊ ನಮ್ಮ ಲ್ಯಾಂಗ್ವೇಜ್ ಬೇರೆ ಇದೆ, ನಮ್ಮ ಕಲ್ಚರ್ ಬೇರೆ ಇದೆ, ನಮ್ಮ ಕಂಪ್ಲೀಟ್ ಸೋಷಿಯಲ್ ಲೈಫ್, ದ ಜಿಯೋಗ್ರಫಿಕಲ್ ಕಂಡೀಷನ್ ಎಲ್ಲಾನು ಡಿಫ್ರೆಂಟ್ ಇರೋದ್ರಿಂದ ಇದು ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಆಗಿರೋದು ನಮ್ಮ ಅಡ್ವಾಂಟೇಜ್ ಇದೆ. ಸೊ ನಾವು ಕರ್ನಾಟಕದಲ್ಲಿ ಇದೇನಾದ್ರು ಸೆಂಟ್ರಲ್ ಅಲ್ಲಿ ಇದ್ರೆ ಅವಾಗ ಅವ್ರು ಏನ್ ಲ್ಯಾಂಗ್ವೇಜ್ ಕಲ್ಸಿ ಏನ್ ಮಾಡಿ ಅಂತಾರೆ, ಎಲ್ಲರೂ ಅದೇ ಮಾಡ್ಬೇಕಾಗಿತ್ತು. ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಗೆ ಏನ್ ಬೇಕೋ ಅದನ್ನ ನಾವು ಕಲಿಸ್ಬೋದು ಮಕ್ಕಳಿಗೆ. ಅಂದ್ರೆ ಅ ಪಾರ್ಟ್ ಆಫ್ ಇಟ್ ಇಸ್ ಗೋಯಿಂಗ್ ಟು ಬಿ ಸ್ಟ್ಯಾಂಡರ್ಡ್ ಫಾರ್ ದ ಹೋಲ್ ಕಂಟ್ರಿ. ಬಟ್ ಅದಾದ್ಮೇಲೆ ಸಾಕಷ್ಟು ಫ್ಲೆಕ್ಸಿಬಿಲಿಟಿ ವಿಲ್ ಬಿ ದೇರ್ ವಿತ್ ಸ್ಟೇಟ್ಸ್ ಟು ಡೆವಲಪ್ ದೇರ್ ಓನ್ ಕರಿಕ್ಯುಲಮ್. ಅಂದ್ರೆ ಫ್ರೇಮ್ ವರ್ಕ್ ಅನ್ನ ಮಾಡುವಾಗ ಅವರವರ ಸ್ಟೇಟ್ಗಳಲ್ಲಿ, ಇವಾಗ ನಾರ್ತ್ ಈಸ್ಟ್ ಅಲ್ಲಿ ಹೋದಾಗ ಅವ್ರು ಫೋಕ್ ಅನ್ನ ಹೆಚ್ಚು ತರಬಹುದು.
ಅಥವಾ ನೀವು ಗುಜರಾತ್ ಕಡೆ ಹೋದಾಗ ಇನ್ನೊಂದನ್ನೇನೋ ಬೇರೆ ಹೆಚ್ಚು ತರಬಹುದು. ನಮ್ಮ ಸೌತ್ ಇಂಡಿಯಾಗೆ ಬರುವಾಗ ನಾವು ಅಗ್ರಿಕಲ್ಚರ್ ಅನ್ನ ಒಂದು ಹೆಚ್ಚಾಗಿ ನಾವು ಕರಿಕ್ಯುಲಮ್ ಅಲ್ಲಿ ತರಬಹುದು. ಸೊ ನಮ್ಮ ನೇಟಿವಿಟಿ ಇರತ್ತೆ, ನಮ್ಮ ಏನು ಒಂದು ಸೊಗಡು ಏನಿದೆ ನಮ್ಮ ರಾಜ್ಯದ್ದು, ಅದನ್ನ ಕೂಡ ನಾವು ನಮ್ಮ ಕರಿಕ್ಯುಲಮ್ ಅಲ್ಲಿ ತರಬಹುದು. ಹಾಗಿದ್ದಾಗ ಮಾತ್ರ ಮಕ್ಕಳು ಉಳಿಯೋದು ಇರತ್ತೆ, ಅದ್ರಲ್ಲಿ ಏನು ಬದಲಾವಣೆ ಇಲ್ಲ. ಹೌದು 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 ಹೌದು. ಅಂದ್ರೆ GDP ಯಲ್ಲಿ 6% ಕೊಡೋದ್ರಿಂದ ಐ ಥಿಂಕ್ ಇದೆಲ್ಲದಕ್ಕೆ ಬೇಕಾದಂತ ಹಣಕಾಸಿನ ವ್ಯವಸ್ಥೆ ಎಲ್ಲಿಂದ ಬರುತ್ತೆ ಅನ್ನೋದು ಎಲ್ಲರಿಗಿಂತ ದೊಡ್ಡ ಪ್ರಶ್ನೆ ಆಗಿತ್ತಿದು. ಸೊ 6% ಆಫ್ GDP ವಿಲ್ ಬಿ ಪಂಪ್ಡ್ ಇನ್, ಅಂದ್ರೆ ಇಟ್ಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ದ ರಿಕ್ವೈರ್ಮೆಂಟ್ಸ್. ನಾವು ಈ ಸೆಷನ್ನಿನ ಕೊನೆಯ ಭಾಗಕ್ಕೂ ಬಂದಿದ್ದೀವಿ. ಈ ಸೆಷನ್ ಕೂಡ ಟೈಮ್ ಔಟ್ ಆಗ್ತಾ ಇದೆ. ಆದ್ರೆ ನಮ್ಮಲ್ಲಿ ಎಷ್ಟು ಜನ ಇನ್ನೂ ಆಸಕ್ತರಾಗಿ ನಮ್ಮ ಜೊತೆನಲ್ಲೇ ಇದ್ದಾರೆ. ಇಲ್ಲಿ ಕಾರ್ಯಕ್ರಮನ ನನಗೂ ಕೂಡ ಮುಂದುವರಿಸಬೇಕು ಅಂತ ಅನ್ನಿಸ್ತಾ ಇದೆ. 2 ಗಂಟೆ 41 ಸೆಕೆಂಡ್ಗಳು ನಮ್ಮ ಹತ್ರ, 2 ನಿಮಿಷ 41 ಸೆಕೆಂಡ್ ನಮ್ಮ ಕೈನಲ್ಲಿದೆ. ಹಾಗಾಗಿ ಐ ವುಡ್ ಕಾಲ್ ಅಪಾನ್ ಮಿಸ್ಟರ್ ವೆಂಕಟೇಶ್ ಇ ಟು ಪುಟ್ ಅಪ್ ಹಿಸ್ ಕ್ವೆಶ್ಚನ್ ಹಿಯರ್. ಅವರು ಪ್ರೆಸೆಂಟ್ ಇದ್ರೆ ಅವರು ಮಾತಾಡ್ಲಿ ಅಂತ, ನನಗೆ ಪಾರ್ಟಿಸಿಪೆಂಟ್ಸ್ ಕೂಡ ಮಾತಾಡ್ಲಿ ಇಲ್ಲಿ ಅಂತ ಹೇಳಿ ನಾನು ಈ ವೇದಿಕೆನ ಓಪನ್ ಮಾಡ್ತಾ ಇದ್ದೀನಿ. Now that assessment of a child will take a paradigm shift. How will a teacher ability is assessed? Is there a clause in the NEP? ಅಂತ ಕೇಳ್ತಾ ಇದ್ದಾರೆ. Yes, Mr. Venkatesh. See, they are not going to assess the ability of teachers. See, already we have the TET, the teacher eligibility test is already there to test the cognitive development or cognitive ability of a teacher. ಬಟ್ ಇದ್ರಲ್ಲಿ ಏನಾಗುತ್ತೆ, ಪಾಲಿಸಿಯಲ್ಲಿ ಏನ್ ಹೇಳ್ತಾರೆ, ನಿಮ್ಮನ್ನ ಟೆಸ್ಟ್ ಮಾಡೋದಲ್ಲ. ನಾವು ಟೆಸ್ಟಿಂಗ್ ಅಂದ್ರೆ ಏನು, ಭಾರತದಲ್ಲಿ ಮಕ್ಕಳಿಗಾಗ್ಲಿ ಶಿಕ್ಷಕರಿಗಾಗ್ಲಿ ಏನ್ ಗೊತ್ತಿಲ್ಲ ಅದನ್ನೇ ಟೆಸ್ಟ್ ಮಾಡ್ತೀವಿ. ಅವ್ರಿಗೆ ಗೊತ್ತಿರೋದನ್ನ ಟೆಸ್ಟ್ ಮಾಡೋದು ಬಹಳ ಕಡಿಮೆ. ಅಂದ್ರೆ ಟೆಸ್ಟಿಂಗ್ ಇಸ್ ಫ್ಲಾಡ್. ಸೊ ಪಾಲಿಸಿಯಲ್ಲಿ ಏನ್ ಹೇಳ್ತಾರೆ, ಟೆಸ್ಟ್ ಅಂತ ಹೆದರ್ಕೊಂಡು ನೀವು ಮಗಪ್ ಮಾಡಿ ಬರಿಬೇಡಿ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟೀಚರ್ಸ್ ವಾಲಂಟರಿ ಆಗಿ ಕಂಟಿನ್ಯೂಯಿಂಗ್ ಆಫ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಟೀಚರ್ಸಿಗೆ ನಾವು ಸೆಂಟ್ರಾಲಿಟಿ ಕೊಡ್ತಾರೆ ಈ ಪಾಲಿಸಿಯಲ್ಲಿ. ಈಗ ಟೀಚರ್ಸ್ ಅನ್ನ ಯಾರು ದ ಮೋಸ್ಟ್ ಕೈಂಡ್ ಆಫ್ ಥ್ಯಾಂಕ್ಲೆಸ್ ಜಾಬ್ ಅಂತಂದ್ರೆ ಟೀಚರ್ಸ್. ಬಟ್ ಈಗ ಏನಾಗ್ತಾ ಇದೆ, ಈ ಪಾಲಿಸಿಯಲ್ಲಿ ಹೇಳ್ತಾರೆ ದೇ ಮೇಕ್ ದ ಟೀಚರ್ಸ್ ಸೆಂಟ್ರಲ್ ಇನ್ ದ ಪಾಲಿಸಿ. ಅವರಿಗೆ ಕೊಡ್ಬೇಕಾದಂತ ರೆಸ್ಪೆಕ್ಟ್, ರೆಮ್ಯುನರೇಷನ್, ಫ್ಲೆಕ್ಸಿಬಿಲಿಟಿ, ಇದೆಲ್ಲವನ್ನ ಈ ಪಾಲಿಸಿ ಬಂದ ನಂತರ ಟೀಚರ್ಸ್ ವಿಲ್ ನಾಟ್ ಬಿ ಲುಕ್ ಡೌನ್. ಹಾಗಾಗಿ they will not be assessed for their learning. They will be provided opportunities to upgrade themselves, to unlearn and relearn. There will be provisions made for that. Thank you so much. ದೀರ್ಘವಾಗಿ 2 ಗಂಟೆಗಳ ಕಾಲ ನಾವು ಮಾತಾಡಿದ್ರು ಕೂಡ. ಎಸ್ ಪ್ಲೀಸ್, ಇನ್ನು 1 ನಿಮಿಷ ಬಾಕಿ ಇದೆ. Dr. Savita Lakshman very finely analyzed and put forth our observations regarding the NEP 2020. Very informative. Thank you so much. ಹಾಗಾಗಿ ಥ್ಯಾಂಕ್ಸ್. ನಾವು ನಾವು ಎಲ್ಲರೂ ಥ್ಯಾಂಕ್ ಮಾಡ್ಬಿಡೋಣ ಇಲ್ಲಿಂದ. ಮತ್ತೆ ಟೈಮ್ ಔಟ್ ಆಗ್ತೀವಿ. ಆದ್ರೆ ಆಸಕ್ತರು ಬಹಳಷ್ಟು ಜನ ನಮ್ಮ ಮಧ್ಯೆ ಇನ್ನೂ ಇದ್ದಾರೆ. ವಿ ವಿಲ್ ಪ್ರಾಮಿಸ್ ಯು ದಟ್ ವಿ ವಿಲ್ ಕಮ್ ಬ್ಯಾಕ್ ಅಗೇನ್ ವಿತ್ ಅನದರ್ ಸೆಷನ್. ಇನ್ನೊಂದು ದಿನಕ್ಕೆ ಇದೊಂದು ಎಪಿಸೋಡ್ ಅನ್ನ ಹಾಕೊಂಡು ಬರೋಣ. ಅಂಡ್ ವಿ ವಿಲ್ ಹ್ಯಾವ್ ಅ ಕಂಟಿನ್ಯೂಸ್ 2 to 3 hours ಆಫ್ ಟೈಮ್ ಟು ಡಿಸ್ಕಸ್. ಸವಿತಾ ಅವರಿಗೆ ವಿಶೇಷ ಧನ್ಯವಾದಗಳು. ರಿಯಲಿ ತುಂಬಾ ಎಲಾಬ್ರೇಟ್ ಆಗಿ ಹೇಳಿದ್ರಿ. And special thanks goes to our Vice Chancellor Dr. Vidya Shankar ji ಅವ್ರಿಗೂ ಕೂಡ, ಬಿಕಾಸ್ ಅವರು ಕೊಟ್ಟಂತಹ ಪ್ರೆಸೆಂಟೇಷನ್ ಅಲ್ಲಿ ಹೈಯರ್ ಎಜುಕೇಶನ್ ಗೆ ಸಂಬಂಧಪಟ್ಟಂತಹ ಬಹಳ